ಹೊಗೆ ನಾನು ಎಲ್ಲಿ ಹೊಗೆ ತುಂಬ್ಕೋತಾ ಇದೆ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲಿ ಹಾಪ್ಕಾಮ್ಸ್ ಅವ್ರು ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಹಾಪ್ಕಾಮ್ಸ್ ಇದೆಯಲ್ಲ, ಇವ್ರುಗಳು ಹಾಕಿರೋದು ಹೊಗೆ ಅಂತ ಅಂದ್ಕೊಳ್ತೀನಿ. ಯಾವ ಮಟ್ಟಿಗೆ ಹೊಗೆ ಇದೆ ಅಂದರೆ ಯಪ್ಪ, ಆ ಕಡೆ ಅಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಾ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಈ ಕಡೆ ಬಂದೇ ಬಿಟ್ಟೆ ಆ್ಯಕ್ಚುಲಿ ನಾನು. ಇಲ್ಲ ಸಿಕ್ಕಾಪಟ್ಟೆ ಹೊಗೆ ಇದೆ ಗುರು, ಇಲ್ಲಿವರೆಗೂ ಇದೆ ಹೊಗೆ. ಈ ಕಡೆ ನೋಡಿಬೇಕಾದ್ರೆ ಇಲ್ಲ ಎಷ್ಟು ತಿಳಿ ಇದೆ, ಒಂದು ಸ್ವಲ್ಪ ಇಲ್ಲೂ ಇದೆ, ಇಲ್ಲಿವರೆಗೂ ಬಂದಿದೆ ಮಳೆ. ಸಾರಿ ಹೊಗೆ ಅದು ನಿಮ್ಮ ಹೊಗೆ ಅಂತಲ್ಲ. MGF 4453 ರಮ್ಮನ್ ಮಿಂಡವನಲ್ಲಿ ಮುಂದೆ ಹೊರನ್ ಮಾಡ್ತಾರೆ ಸೊಳ್ಳೆ ಮಗ ಅಂತಂದು. ಎಷ್ಟು ಹೊಗೆ ಆಗೋರು ಗುರು, ಕೇಳೋರು ಯಾರೂ ಇಲ್ಲ ಬಡೇಕ್ಲಿಗೆ. ನಿಂತ್ಕೊಳ್ಳೋಕ್ಕಾಗದೆ ಓಡಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡೋದೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೀನಿ ನಾನು. ಅಷ್ಟೊಂದು ಅಷ್ಟೊಂದು ಹೊಗೆ ಬರ್ತಾಯಿದೆ ಅಲ್ಲಿ. ಸಿಟಿ ಬಸ್ ಅವ್ರು ಹಾಕಿರೋದು ಅಥವಾ ಹಾಪ್ಕಾಮ್ಸ್ ಅವ್ರು ಹಾಕಿರೋದು ಗೊತ್ತಿಲ್ಲ. ಇಬ್ಬರಲ್ಲಿ ಒಬ್ರು ಹಾಕಿರ್ತಾರೆ. ಹಳಿಯಾಳ ಮಗಳ ಗಂಟ ಎರಡೂ ಒಂದೇ. ಸ್ಮೆಲ್ ತೆರಡ ಮಾಲ್ಗೆ ಹೋಗು. ಎಂಥ ಜಾಗ ಗುರು ಇದು, ಎಂಥ ಅದ್ಭುತವಾದ ಜಾಗ, ಅದ್ಭುತವಾದ ವ್ಯೂ. ಆದರೆ ಇಂಥ ಬಡ್ಡೆಗಳು ಮಾಡೋ ದರಿದ್ರವಾದ ಕೆಲಸಗಳಿಂದ ಎಷ್ಟು ಗಲೀಜಾಗಿ ಕಾಣ್ತಾ ಇದೆ. ಸ್ಮೆಲ್ ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಿದ್ದ ವೀಡಿಯೋ ಏನಕ್ಕೆ ಅಂದರೆ ಸ್ಮೆಲ್ ಸ್ವರಾಜ್ ಬಸ್ ಲಿಮಿಟೆಡ್ ವೆಹಿಕಲ್ ಹೋಯ್ತಲ್ಲ, ಅದು ಸ್ಮೆಲ್. ಹೀರೋ ಹೋದಂಗೆ ಹೋಗ್ತಾನೆ. ಇಲ್ಲಿಲ್ಲ ಅವ್ನು ಯಾವುದೇ ಮೋಟೋ GP ನೋಡ್ಕೊಂಡು ಬಂದಿರಂಗ ನಮ್ಮ ಮನೇಲಿ ಇವಾಗ. ಪೀಪಲ್ ಫಾರ್ ಪೀಪಲ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ರೆ ಗುರು. ಹಿಸ್ಟ್ರಿ ಒಂದು ತಟ್ಟೆ ತುಂಬ ಊಟ ಕೊಟ್ಬಿಡೋದ, ಒಂದು ಪ್ಲೇಟ್ ತುಂಬ ಊಟ ಕೊಟ್ಬಿಟ್ರೆ ಅತ್ಲಾಗ. ಒಮ್ಮೆ ಹೇಳ್ತಾರಲ್ಲ ಸತ್ಯ ಇದೆ. ಜನಗಳೇನು ಗೊತ್ತಾ, ಇಲ್ಲಿ ಬರ್ತಾರಲ್ಲ ಹಾಸ್ಪಿಟ್ಲಿಗೆ, ಅವ್ರಿಗೆ ಗೊತ್ತಿರಲ್ಲ ಈ NGOಗಳು ಬೆಳಕಾಳು ಅಲ್ಲೇನೋ ಊಟ ಕೊಡ್ತಾ ಇದ್ದಾರೆ ಅಥವಾ ಏನೋ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂದರೆ ಎದ್ನೋ ಬಿದ್ನೋ ನನಗೂ ಇರಲಿ, ನನ್ನ ಮಗನಿಗೂ ಇರಲಿ, ನನ್ನ ಮೊಮ್ಮಗಳಿಗೂ ಇರಲಿ ಅಂದ್ಕೊಂಡು ಎಲ್ಲನೂ ಇಸ್ಕೊತಾರೆ. ಎಷ್ಟಾಗುತ್ತೆ ಅಷ್ಟೆಲ್ಲ ಇಸ್ಕೊಂಡು ಸೈಡ್ ಹೋಗಿ ತೆಗೆದು ನೋಡಿದ್ರೆ ಅದೆಲ್ಲ ಫುಲ್ ಗಬ್ಬಾಗಿರುತ್ತೆ ಅವ್ರು ಕೊಟ್ಟಿರೋ ಊಟಗಳು. ಸೊ ಇವರೆಲ್ಲ ರಾಯಲು, ಸೊ ಅದನ್ನೆಲ್ಲ ತಿಂತಾರೆ ಅವರು. ಇಲ್ಲೇನೋ ಹೋಮ್ಲೆಸ್ಗಳು ನನ್ನಂಥವ್ರು ಮಾಡಿ ತಿನ್ನೋಕ್ಕೆ ಏನೋ ಗೊತ್ತಿರಲ್ಲ, ತಿಂತೀವಿ. ಅವ್ರ ಬ್ಯಾಕ್ ಬ್ಯಾಲೆನ್ಸ್ ಚೆನ್ನಾಗಿರ್ತದೆ. ಸೊ ಅವ್ರು ಯಾಕೆ ತಲೆ ಕೆಸ್ಕೊತಾರೆ, ಇವಾಗ ಬಡತವೆ ಅಂದ್ಬಿಟ್ಟು ತೊಗೊಂಡಾಗ ಅಲ್ಲಿ ಸೈಡಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬಿಸಾಕ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಸೊ ಇದಕ್ಕೋಸ್ಕರ ಅವರು ಊಟ ತಗೊಂಬರ್ಬಿಡಿ ಅಂತ ಹೇಳೋದು. ಜನಗಳಿಗೆ ಗೊತ್ತಿರಲ್ಲ ಇವರು ಬಿಲೋ ಆವ್ರೇಜ್ ಊಟ ಕೊಡ್ತಾರೆ ಅಂತ. ಸೊ ಈಸ್ಕೊಂಡ್ಬಿಡ್ತಾರೆ, ಕೊಡ್ತಾರಲ್ಲ ಅಂತ ಓಡೋಗಿ. ಸೊ ಒಂದು ಲೇಟರ್ ಚೆನ್ನಾಗಿಲ್ಲ ಗೊತ್ತಾದ್ಮೇಲೆ ತೆಗೆದಿಲ್ಲ ಸೈಡಲ್ಲಿ ಬಿಸಾಕ್ಬಿಡ್ತಾರೆ. ನನ್ನ ಪ್ರಕಾರ ಇಲ್ಲೆಲ್ಲ ಹೋಮ್ಲೆಸ್ ಜನಗಳೇ ಮಲಗ್ತಾರೆ ಅಂತ ನನ್ನ ಅನಿಸಿಕೆ. ಒಂದು ದಿವಸ ಒಳಗಡೆ ಹೋಗಿ ನೋಡಿದೆ, ಆದರೆ ಯಾರನ್ನೂ ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ, ಎಲ್ಲ ತಿಕ್ಕ ತಗೊಂಡು ಮಲಗಿದ್ರು. ನೀರು ನೋಡಿಗಪ್ಪ, ಒಡೆಯರ್ಸ್ ವಾಟರ್ ಇದು, ಆರ್ಡಿನರಿ ವಾಟರ್ ಅಲ್ಲ, ಅದೆಲ್ಲ ಒಡೆಯರ್ಸ್ ವಾಟರ್. ಇವತ್ತು ಪೀಪಲ್ ಫಾರ್ ಪೀಪಲ್ ಯಾವ ರೇಂಜಲ್ಲಿ ಊಟ ಕೊಟ್ಟರು ಅಂದರೆ ಅಯ್ಯಪ್ಪ, ರೆಕಾರ್ಡ್ ಬ್ರೇಕಿಂಗ್ ಫುಡ್ಡು. ನನ್ನ ಜೀವನ ಅನ್ನೋದಕ್ಕಿಂತ 3 ವರ್ಷದಲ್ಲಿ ಪೀಪಲ್ ಫಾರ್ ಪೀಪಲ್ ಅವರು ಕೊಟ್ಟರೆ ಅತ್ಯಧಿಕ ಊಟ ಇವತ್ತು. ಆ್ಯಕ್ಚುಲಿ ವಿಡಿಯೋ ಕವರ್ ಮಾಡಬೇಕಾಗಿತ್ತದು. ಹೆವಿ ಅಂದರೆ ಹೆವಿ ಊಟ ಕೊಟ್ಟಿದ್ರು. ಅಂದರೆ ಆಲ್ಮೋಸ್ಟ್ ಹಾಫ್ ಪ್ಲೇಟ್ ಅಂದ್ಕೊಳ್ಳಿ, ಅದು ಅದರ ಚಿಕ್ಕ ಪ್ಲೇಟಲ್ಲಿ ಕೊಟ್ಟಿದ್ರು. ಚಿಕ್ಕ ಪ್ಲೇಟಲ್ಲಿ ತುಂಬ ಕೊಟ್ಬಿಟ್ಟಿದ್ರು. ಎಷ್ಟು ದಿವಸ ಕೊಡ್ತಿರಲ್ಲ, ಒಂದು ಸರಿ ಕೊಡ್ತಾರಲ್ಲ, ಅದಕ್ಕೆ 4ರಿಂದ 5 ಕೊಟ್ಟಿದ್ರು. ಫೋನ್ ಹೆವಿ ಸ್ಲೋ ಗುರು. ಒಳ್ಳೊಳ್ಳೆ ವಿಷಯಸ್ ಎಲ್ಲ ಹಾಳಾಗುತ್ತೆ ಗಡ್ಡಿ ಬಂದು. ಹೊಗೆ ಹೋಗ್ತಾಯಿತ್ತಲ್ಲ, ಗಾಡಿ ನಂಬರ್ ನೋಡ್ಕೋಬೇಕಾಗಿತ್ತು ಗುರು. ಯಾವುದೋ ಒಂದು ಗಾಡಿ ಮರಳು ಹಾಕ್ಕೊಂಡು ಹೋಗ್ತಾಯಿತ್ತೆ ಕೆಮ್ಮಣ್ಣು. ಯಾವ ಮಟ್ಟಿಗೆ ಹೊಗೆ ಬಿಡ್ತಾಯಿತ್ತೆ ಅಂದರೆ ಗಾಡಿ ಚಕ್ರ ಕಾಣ್ತಾ ಇಲ್ಲ, ಕಾರಿನ ಚಕ್ರ, ಸಾರಿ ಒಂದು ವೆಹಿಕಲ್ ಚಕ್ರನೇ ಕಾಣ್ತಾ ಇಲ್ಲ, ಆ ಮಟ್ಟಕ್ಕೆ ಹೊಗೆ ಇತ್ತು ಅದರಲ್ಲಿ. ಹೊಟ್ಟೆಗೆಲ್ಲ ಏನು ತಿಂತಾರೆ ಬಡ್ಡಿ ಮಕ್ಕಳು ಅವರು.
ಈ ಸೂಳೆ ಮಗನ ಯಾರು ಕಂಡಿಡಿದ್ಬಿಟ್ಟು ಒಂದು ಸ್ವಲ್ಪ ಕಳಿಸ್ರಪ್ಪ. ನಮ್ಮತ್ತು ನಾಕೆ ಸೈಕಲ್ ಹೊಡ್ಕೊಂಡು ಹೋದ್ಮೇಲೆ ಅವನು ರೋಡಲ್ಲಿ ಹುಚ್ಚುಚ್ಚಿನಾಗ ಯಾರಿಗೋ ಬೈಕೊಂಡು ಹೋಗೋ ಥರ ಬೈದ್ಬಿಟ್ಟೈತೆ ಸೂಳೆ ಮಗ. ಆ್ಯಕ್ಚುಲಿ ಆನ್ಲೈನಲ್ಲಿ ಒಡೆಯರ್ಸ್ ಬಗ್ಗೆ ಏನೋ ನೆಗೆಟಿವ್ ಕಾಮೆಂಟ್ ಮಾಡಿದ್ದೆ, ಅದಕ್ಕೆ ಎದುರಿಗೆ ಹೋಗಿಬಿಟ್ಟು ಹೋಗ್ತಾರದು ಸೂಳೆ ಮಗ. ಕೇಯ ಹಿಡ್ದು ಮುಖ ಹಿಡಿಬೇಕಿತ್ತು ಸುಳ ಮಗಂದು. ಇಲ್ಲಿ ಮಕ್ಕ ಫೋನ್ ಮಾಡಿದ್ಲು, ನನ್ನ ಬಗ್ಗೆ ಏನು ಮಾತಾಡಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಆಲ್ಮೋಸ್ಟ್ 50% ಬ್ರೇಕ್ ತೊಗೊಂಡ್ಲು. ಮತ್ತೆ ಮೊನ್ನೆ ಫೋನ್ ಮಾಡಿದ್ಲು. ಸೊ ಅದು ಇಲ್ಲಿ ಪಂಚೆ ತಾತಪ್ಪನ ಬಾಲಂಗೊಚ್ಚಿ ಬೀಸೆ ತಿರ್ಕೊಂಡು ಓಡಾಡ್ತಾ ಇದ್ದಾರೆ ಇಲ್ಲಿ ಮುಂದ್ಗಡೆ. ಆ್ಯಕ್ಚುಲಿ ಮುಂದೆ ಹೋಗ್ಬೋದು, ಅದನ್ನು ವಿಷಲ್ ಕವರ್ ಮಾಡಿದ್ದೀನಿ. ಇಲ್ಲೊಬ್ಬ ಬರ್ತಾ ಇರೋದು ಪಂಚೆ ತೋರಿಸ್ಕೊ ಆಡ್ತಾರೆ, ಮೀಸೆ ತಿರ್ಕೊಂಡಿದ್ರೆ ನಾನು ಹೇಳಿಸ್ತಾ ಇರೋದು ಅಂತ ಆ್ಯಟಿಟ್ಯೂಡ್ ಮಾಡ್ತಾ ಇರೋದು. ಬಟ್ ತಾವು ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಮುಸ್ಲಿಮರ ವಿರುದ್ಧ ಒಂದು 2-3 ವೀಡಿಯೋಸ್ನ ಶೇರ್ ಮಾಡಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ. ಅದಕ್ಕೆ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಅವ್ರುಗಳು ಮುಸ್ಲಿಮರ ಪರವಾಗಿ ಕೆಲಸ ಮಾಡ್ತಾರೆ ಅಂತ. ಅದು ಅಲ್ಲದೆ ಒಡೆಯರ್ಸ್ದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ. ಯಾರೊಬ್ಬ ಸೋಷಿಯಲ್ ಮೀಡ್ಯಾದಲ್ಲಿ ಒಡೆಯರ್ ನಾಲ್ವಡಿ ಕೃಷ್ಣ ರಾಜೇಂದ್ರ ಅಂದರೆ ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ ಇದ್ದಾರಲ್ಲ, ಅವ್ರದ್ದು ಜಯಂತಿ ಮಾಡಬೇಕು, ಅವರು ಚಕ್ರವರ್ತಿಗಳಾಗಿದ್ದರು ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಅಪ್ಲೋಡ್ ಮಾಡಿದ್ದ. ನಾನು ಅದಕ್ಕೆ ನಾಲ್ವಡಿ ಕೃಷ್ಣ ಒಡೆಯರ್ ಯಾವತ್ತಪ್ಪ ಚಕ್ರವರ್ತಿ ಆಗಿದ್ದು, ಮೈಸೂರವ್ರ ಮಹಾರಾಜರಲ್ವ, ಅವ್ರದ್ದು ಏನಾದ್ರು ಬಿಟ್ಟರೆ ಅವರು ವಿಶ್ವವಿಖ್ಯಾತ ಅಂದ್ಕೊಂಡೆ ವಿಶ್ವವಿಖ್ಯಾತ ಆದರೆ ಹೊರತು ಬೇರೆ ಇನ್ಯಾವ ಥರ ವಿಶ್ವವಿಖ್ಯಾತ ಆಗಿಲ್ಲ. ಅವ್ರ ಕೈ ಕೆಳಗೆ ಯಾವುದೇ ಮಹಾರಾಜರು ಯಾರು ಕೆಲಸ ಮಾಡ್ತಿರಲಿಲ್ಲ. ಒಂದು 4-5 ಜನ ಪಾಳೆಗಾರರು ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಅವರು ಯಾವುದನ್ನು ಪುಕ್ಸಟ್ಟಾಗಿ ಕೆಲಸ ಮಾಡಿಲ್ಲ, ಎಲ್ಲ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ. ಟ್ಯಾಕ್ಸ್ ವಸೂಲಿ ಮಾಡಿಬಿಟ್ಟು ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿರೋದು ಅಂದ್ಬಿಟ್ಟು ಅದು ಗೂಗಲ್ ಸರ್ಚಲ್ಲಿ ಜೆಮಿನಿ ಜನ್ರೇಟ್ ಮಾಡಿರೋ ವೀಡಿಯೋ ಇನ್ಕ್ಲೂಡಿಂಗ್ ಮ್ಯಾಪ್ ಎಲ್ಲ ಶೇರ್ ಮಾಡಿದೆ. ಅದಕ್ಕೋಸ್ಕರ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಅಫಿಷಿಯಲಿ ಬ್ರೇಕಪ್ ತಗೋತಾವಳೆ. ಇದಕ್ಕೆಲ್ಲ ಎದ್ರಿಕೊಂತೀನ. ಇದು ದೀಪ ಮತ್ತು ಡಾಟಾ ಅವ್ರ ಬಾಲಂಗೊಚ್ಚಿಗಳಿವರು. ಮತ್ತು ನಾಕೆ ಹಿಡ್ದು ಢರ್ಲಾ ಹೇಳಿಲ್ವಾ? ಢರ್ಲಾ ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ ಮಾಡೋದು ಯಾರು ಗೊತ್ತಾ? ಶಾರುಖ್ ಖಾನ್ ಮತ್ತು ಅವ್ರ ಹೆಂಡತಿ ಸಿದ್ದಪ್ಪಾಜಿ ಏನಕ್ಕೆ ತೋರಿಸ್ತಾ ಇರೋದು ಅಂದರೆ ಸಿದ್ದರಾಮಯ್ಯ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರದ್ದು ಇವತ್ತು ಶೇರ್ ಮಾಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ. ಅವರು ಮುಸ್ಲಿಮ್ ಇರಾನಲ್ಲಿ ಯುದ್ಧದ್ದು ಕಥೆ ಇತ್ತಲ್ಲ, ಅದಷ್ಟು ಅವ್ರ ಪರವಾಗಿ ಏನಷ್ಟು ಅಪ್ಡೇಟ್ ಮಾಡಿದರು. ಅದಕ್ಕೆ ಸಿದ್ದರಾಮಯ್ಯ ಸುಮ್ಮನೆ ಜಾತಿ ಬದಲಾಯಿಸ್ಕೊಂಡ್ರು ಆಯ್ತದೆ, ಸುಮ್ಮನೆ ಯಾಕೆ ಮುಸ್ಲಿಮ್ರಿಗೂ ಬಕೆಟ್ ಹಿಡಿತಾರೆ ಸಿಕ್ಕಾಬಿಟ್ಟೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಇದೆಲ್ಲ ಕಥೆಗಳು ಮಾಡ್ತಾಯಿರೋದು. ಅವಿನೀಶ್ ಇಲ್ಲ ಸಾರಿ ಎಂತ ಹಾಕೋದು ರಾಜೇಶ್ ಬಾಲಂಗೊಚ್ಚಿ ಅದು ಯೂನಿಫಾರ್ಮ್. ಸರಿ ಬಿಡು ಗುರು, ಇದೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅಲ್ಲಿ ಅವನು ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡವನಲ್ಲ, ಕಟ್ಕೊಳ್ಳೋ ರಮೇಶ್ ಹತ್ರ ಹೋಗುವಂತ ಆ್ಯಕ್ಚುಲಿ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಲ್ಲಿ ಇದು ಇವನು ಕಟ್ಕೊಳ್ಳೋ ರಮೇಶ್ ಬಾಲಂಗೊಚ್ಚಿನ ಅಲ್ಲಿ ವರ್ಕ್ ಈಟ್ ರಿಪೀಟ್ ಅಂತ ಟಿ ಶರ್ಟ್ ಹಾಕೊಂಡದ, ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಒಬ್ಬ ಹಾಕ್ಕೊಂಡಿದ್ದಲ್ಲ ಅವನು. ಹೌದು ಬನ್ನಿ ಸರ್. ಈ ಕಾರು ಇದು ಯಾರೋ DDC 01 ಬಹುಶಃ ನ್ಯೂ ಡೆಲ್ಲಿ ಇದಿರ್ಬೋದು. ಅದು ಗಾಡಿ ತೊಗೊಂಡಿದ್ದಾಗೋದು ಯಾವನ ಬಡ್ಡಿ ಮಗ ಅವನು ಮತ್ತು ತುಲ್ನಾಕೆ ಸೂಳೆ ಮಗ ಅದು ಯಾವನ್ ತೊಗೊಂಡ ಗೊತ್ತಿಲ್ಲ. ಆ ಗಾಡಿನೂ ಒಂದು ರಿಲೀಸ್ ಆಗಿದೆ. ಆ ಗಾಡಿ ತೊಗೊಂಡಾಗಿಂದ ಏಪ್ರಿಲ್ ಗಾಡಿ ಹೋಗಿದ್ದು ಅಂದ್ಕೊಳ್ತೀನಿ. ಐ ಆಮ್ ನಾಟ್ ರಾಂಗ್. ಇಲ್ಲ ಏಪ್ರಿಲ್ ಅಲ್ಲ, ಯಾವುದೋ ಕಂಪ್ನಿ ಅದು ನೋಡ್ತೀನಿ, ಮರ್ತೇ ಹೋಗಿದ್ದೀನಿ. ಮುಸ್ಲಿಮ್ ಫುಟ್ಬಾಲ್ ಮೇಲೆ ಗಾಡಿ ಓಡಿಸ್ಕೊಬರ್ತಾನೆ ಹೇಳಿಲ್ವಾ? ಈಗ ತಾನು ಅದೇ ಕತೆ ಹೊಡಿತಾ ಇದ್ದೆ ನಾನು. HX425 ಗಾಡಿ, ಕೊಟ್ಯಾಕ್ ಬ್ಯಾಂಕ್ ಹೆಲ್ಮೆಟ್ ಹಾಕೊಂಡವ್ ನಾನು, ಅಂದರೆ ಜೇಬಲ್ಲಿ ದುಡ್ಡಿಲ್ಲ ಅಂತ. ಬಹುಶಃ ನಾನು ಹೇಳಿಲ್ವಾ, ಹ್ಯಾಕಿಂಗ್ ಅಕೌಂಟ್ ಹ್ಯಾಕ್ ಮಾಡೋ ಪ್ಲ್ಯಾನ್ಗಳಿದೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಹ್ಯಾಕಿಂಗಿನ ಅದಕ್ಕೆ ಜಾಬ್ ತೋರಿಸ್ಕೊಳ್ತಾರೆ ನೀವು. ಅಂದರೆ ನಾನು ಕೊಟ್ಯಾಕ್ ಮಹೇಂದ್ರ ಅಕೌಂಟ್ ಬ್ಯಾಂಕ್ ಇದೆಯಲ್ಲ, ಸೊ ಬ್ಯಾಂಕ್ ಇದು ಮಾಡ್ತೀನಿ ಅಂತ, ಏನೋ
ಹ್ಯಾಕ್ ಮಾಡಿ ದುಡ್ಡು ತೊಗೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಎಲ್ಲ ಬ್ಲೂ ಕಲರ್ ಬಟ್ಟೆ ಹಾಕೊಂಡು ಆ್ಯಕ್ಚುಲಿ ಅದು ಕವರ್ ಮಾಡಬೇಕಿತ್ತು ಸುನಿಲ್ ಕುಮಾರ್. ಯೆಲ್ಲೋ ಕಲರ್ ಟಾಪು ಮತ್ತು ಯೆಲ್ಲೋ ಕಲರ್ ಮತ್ತು ರಾಯಲ್ ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು ಹೋಗ್ತಾವನಲ್ಲ ಅವನು. ಇಲ್ಲೂ ಪಿಂಕ್ ಕಲರ್ ಪ್ರಕಾಶ್ ಬಾಲಂಗೊಚ್ಚಿ ಮತ್ತು ರಾಯಲ್ ಸುಜುಕಿ ಆಕ್ಸಿಸ್. ಮತ್ತು ಲೈಬ್ರರಿಯನ್ನು ಇವತ್ತು ಅಮ್ಮ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ದುಪ್ಪಟ್ಟು ಹಾಕೊ ಬಂದಾಳೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೇನು ಇವ್ರುಗಳು ಅಂದರೆ, ಇಲ್ಲಿ ಮುಸ್ಲಿಮ್ಸ್ಗಳು ಸುಮಾರು ಜನ ಓಡಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಟಿಸ್ ಮಾಡ್ಬೋದು. ಇಲ್ಲಿ ಪಾಸ್ಟ್ ಫ್ಯೂ ಶಾರ್ಟ್ಸಲ್ಲಿ ಅವ್ರುಗಳೇ ಕಾಣಿಸ್ಕೊಳ್ತಾ ಇರೋದು, ಮುಸ್ಲಿಮ್ಸ್ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರೋದು. ಏನು ಹೇಳ್ತಾ ಇದ್ನಲ್ಲ, ಅವನು ಏನು ಹೇಳಿ ಅವನು ಫುಲ್ ಆಫ್ ಶರ್ಟ್ ತೋರಿಸೋದ್ನಲ್ಲ, ಅವನು ಅದ್ರ ಮೇಲೆ ಬಟ್ಟೆ ಮೇಲಿದ್ದ ಕೊಳೆ ತೆಗೆದಾಕ್ತಾ ಇದ್ದ. ಕೊಳೆಗೆ ಬಟ್ಟೆ ಮೇಲಿಕ್ಕೆ ಏನಾದ್ರು ಧೂಳು ಅಂಟ್ಕೊಬಿಟ್ರೆ ಆ ಧೂಳನ್ನ ಒದರ್ತಾ ಇರ್ತಾರಲ್ಲ, ಆ ಥರ ನನ್ನ ಮುಂದೆ ಬಂದು ಒದರ್ಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾನೆ ಸೊಳ್ಳೆ ಮಗ. ಅದಕ್ಕೆ ತುಂಡ ಉಣಿಸ್ತೀನಿ, ಉಣ್ಕೊಂಡೋಗ ನೀನು ನನ್ನ ಬೈಬಿಟ್ಟು ಕಳಿಸ್ತಾರೆ ಮಗನಿಗೆ. ಅದೇ ಒಡೆಯರ್ಸು ತಿಗಾವರಿ ಒಡೆಯರ್ಸು ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ದು ಚಕ್ರವರ್ತಿಯ ಕಡೆಯನ್ನು ಅಪ್ಲೋಡ್ ಮಾಡಿದಾರಲ್ಲ, ಅದಕ್ಕೆ ನಾನು ಅಪ್ಡೇಟ್ ಮಾಡಿದ್ದೆ. ಅವ್ರು ಯಾವ ಸಿಬೆ ಚಕ್ರವರ್ತಿ ಅವ್ರು ದಬಾಕಿರೋದು ಇದೆ ಗೂಗಲಲ್ಲಿ ಹುಡುಕಾಗ್ತಾ ಇದ್ದೀನಿ. 50% ಕರ್ನಾಟಕಕ್ಕೂ ಅವರು ರಾಜರಾಗಿರಲಿಲ್ಲ, ಮಹಾರಾಜರಾಗಿರಲಿಲ್ಲ. ಅವ್ರು 4 ಜನ ಪಾಳ್ಯಗಾರ ಇಟ್ಕೊಂಡು ಅಲ್ಲಾಡಿಸ್ತಿದ್ದು. ಬಿಟ್ಟರೆ ಅಲೆಕ್ಸಾಂಡರ್ನ ಸೋಲಿಸಿದ್ದು ನಾವೇ. ಅಲೆಕ್ಸಾಂಡರ್ ಸಿಂಹಾಸನ ಕೂತ್ಕೊಂಡು ರಾಜ್ಯಭಾರ ಮಾಡಿದ್ದವರು ನಾವೇ ಅಂತಾರೆ ಅವರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಇವರೆಲ್ಲ ತಿಗ ಹೊರ್ಕೊತಾ ಇರೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಬಟ್ ಆಯ್ತವ. ಅಲ್ಲಿ ಅವನ್ನ JU585 ಆರ್ಮಿ ಐಕ್ಯೂಬ್ ಅದು ಏನೋ ಹೇಳ್ತಾ ಇದ್ನಲ್ಲ, ಅಲ್ಲಿ ಇಸ್ಕೊಂಡೋದು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಶಾಂಭವಿಗೌಡ ಬಾಲಂಗೊಚ್ಚಿ ಹೇಳೋರು. ಈ ಮಗು ಒಂದು ದಿಢಮಿ ಒಬ್ಬಳು ಪಾಪುಡ್ ಕೊಡಾಡ್ತಾ ಇತ್ತಲ್ಲ, ಇದು ಶಾಂಭವಿಗೌಡ ಇದು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಶಾಂಭವಿಗೌಡ ಬಾಲಂಗೊಚ್ಚಿ ಇವ್ರು ನೋಡಿ ಯಾವ ಕಡೆ ಬರ್ತಾವ್ರ. ಹೊಟ್ಟೆ ಒಂದು ಊಟ ಸಿಗಲ್ಲ ಅಥವಾ ಊಟ ಸಿಗುತ್ತೆ ಅಂತ ಎರಡರಲ್ಲಿ ಏನು ಬೇಕಿದ್ರು ಇರ್ಬೋದು. ಸದ್ಯಕ್ಕೆ ಏನಾದರೂ ಆಗಲಿ ನಾವು ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೊಬೈಲ್ ಚಾರ್ಜ್ ಹಾಕೋಕೆ ಹೋಗ್ತಾ ಇದ್ದೀನಿ. ಚಾರ್ಜ್ ಹಾಕಿದ್ರೆ ಇವಳು ಅಷ್ಟೇ ಕವರ್ ಮಾಡಬೇಕಿತ್ತು. ಕೈ ಈ ಬಡ್ಡೆಗಳು ಬೇರೆ ಕೆಲಸ ಮಾಡೋಕೆ ಬಿಡಲ್ಲ. ಇವತ್ತು ಬರೀ ಇದೇ ಕಾಟ ಕೊಡೋದು, ಎರಡು ಕೆಲಸ ಆಯ್ತಿದೆ. ಈಗ ತೊಂದರೆ ಕೊಡೋದ್ರಿಂದ ನಾನು ಟೈಮ್ ಕಿಲ್ ಮಾಡ್ದಂಗೂ ಆಗುತ್ತೆ, ನನಗೆ ತೊಂದರೆ ಕೊಟ್ಟಂಗೂ ಆಗುತ್ತೆ. ನಾನು ಇದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಪಚಿತಿ ಮಾಡಬೇಕು. ಸಾಬ್ರು ಇರಬೇಕಿವ. KL10N9763 ಸಂಜಯ್ ಅಂತೇನೋ ಇದ್ದೊಬ್ಬ ನಿರಾಶ್ರಿತ ಪದ ಕೈ ನೋಡಿದ್ರು. ಸ್ನಾನ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ, ಸ್ನಾನ ಮಾಡಲ್ಲ, ಅದಕ್ಕೆ ಕೆರ್ಕೋಬೇಕಾಗಿ ಬರ್ತದೆ ಹಿಂಗೆ ಗೊತ್ತಾಯ್ತವ. ಅಡಗೆ ವಿಭೂತಿ ಹೊಟ್ಟೆ ಅಲ್ಲಿ ಯಮಹ MT ಗಾಡಿ ಹೋಗಿದ್ದು ಮಾಂತೇಶ. ಅಡೋಡೋಡೋಡ ಹೆಂಗೋಯ್ತದೆ ನೋಡುಗುರಮ್ಮ. ಅಲ್ಲೇನೂ ಇಲ್ಲ, ಅವನ ಮಿಂಡನೂ ಇಲ್ಲ. ಅಲ್ಲಿ ಹೋಯ್ತಾರದಮ್ಮ ಚಂದ. ಇನ್ನು ಕೈ ಒದರ್ಸೋದು, ಕೈ ತಕ್ಕಲಿಸೋದು. ಊಟ ಕೊಡೋಲ್ಲ ಖಂಡಿತ, ಸಮಸ್ಯೆಗಳು ಊಟ ನನಗೂ ಆ್ಯಕ್ಚುಲಿ ಊಟ ಮಾಡೋ ಪ್ಲ್ಯಾನ್ ಇಲ್ಲ ಇವಾಗ. ಬೆಳಿಗ್ಗೆ ಸ್ವಲ್ಪ ಒಂದು ಪ್ಲೇಟ್ ಆಲ್ಮೋಸ್ಟ್ ರಫ್ ಅಂತ ಹೋಗಿರ್ತಾನೆ. ಅದು ಸೀತಾಬಳ್ಳಾಳ್ದು ಐಡೆಂಟಿಟಿ ಅದು. ಕೈ ಒಂದು ಅದೇನಕ್ಕೆ ಅದು ತೋರಿಸ್ತಾ ಇರೋದು ಅಂದರೆ, ರೋಡಲ್ಲಿ ಎಸ್ತಿದ್ರು ಅದನ್ನು. ರುದ್ರಾಕ್ಷಿ ಮತ್ತು ಶ್ವೇತಹಾರ ಮತ್ತು ರುದ್ರಾಕ್ಷಿ ಹಾರ ಎರಡೂ ಮಿಕ್ಸ್ ಮಾಡಿರೋದನ್ನು ರೋಡಲ್ಲಿ ಎಸ್ತಿದ್ರು. ಸೊ ಅದು ರಿಲೇಟೆಡ್. ವಿಭೂತಿ ಕಾಟ ಶುರು ಆಯಿತು ನನಗೀಗ. ಲೈನ್ ನೋಡಿ ಬರ್ತಾರದವ. ಬೇಕಂತ ಒತ್ತರಿಸ್ಕೊಡೋಸ್ಕೊಳ್ಳೋ ಮಕ್ಕಳು. ಅದು ಆ್ಯಕ್ಚುಲಿ ಮೊಬೈಲೇ ಚಾರ್ಜ್ ಇಲ್ಲ, ಮೊಬೈಲೇ ಚಾರ್ಜ್ ಇಟ್ಬಿಟ್ಟು ಹೋಗಬೇಕು. ಶ್ರೀ ಲಕ್ಷ್ಮೀ ಕೃಪೆ ಓಡಕ್ಕೆ ಸ್ಪೋರ್ಟ್ಸ್. ಹೇಳ್ಸ್ಕೊಬೇಕಾಗ್ತವೆ. JK6192 HG613 ಮುಸ್ಲಿಮ್ನು. ಅಲ್ಲಿ ಜಮ್ಮು ಕಾಶ್ಮೀರ ಮ್ಯಾಚ್ ಫಾರ್ಮಲ್ಲ ಇಲ್ಲ HK ಮಾಡ್ತೀವಿ ಅಂತ ಆರ್ಡ್ರ್ ಪಾಸ್ ಮಾಡ್ತಾರೆ ರಾಜ್ಯ ಸ್ಟೇಟ್ ಟೀಮ್. ಇದು ಗೋಲ್. ಅಲ್ಲೇನಾದರೆ ಇದಕ್ಕೆ ಹೋದರೆ, ಅದಕ್ಕೆ ಬನ್ನೂರಿಗೆ ಹೋದರೆ ವಿಭೂತಿ ಮಹದೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡಿಸ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ.
ಅದೇ ಬುಟ್ಟಾಳನ. ಇದೆಲ್ಲ ಪಾಪ ಮೈಸೂರು ಮಹಾರಾಜರ ಕಾಲದಲ್ಲಿ ಹಾಕಿದ್ದು ಅನಿಸುತ್ತೆ, ಅದಕ್ಕೆ ತೆಗಿಯೋದೇ ಇಲ್ಲ. ತೆಗಿಯೋದ್ರ ಮೇಲೇ ಹಳ್ಳ ತೋಡಿ ಮಣ್ಣು ಹಾಕ್ತಾರೆ. ನಾನು ಅದನ್ನು ಕೇಳ್ಕೊಬಂದು ಹೇಳ್ತೀನಿ ನಿಂತಿರಿ ಇಲ್ಲಿ ಅಂತ. ಏನ ದೌಲತ್ ಅಲ್ಲೇ ದೌಲತ್ ಇರೋ ನಿನಗೆ ನನಗೆಲ್ಲ ದೌಲತ್ ಬಗ್ಗೆ ಮಾತಾಡ್ತಿರೋ ನೀನು. ಅಲ್ಲೊಬ್ಬ ಪಂಚ ದೌಲತ್ ಅಂತ ಸ್ಟೋರಿ ಏನು ಗೊತ್ತಾ, ಊಟ ಕೊಡೋರು ಯಾರೋ ಬಂದಿಲ್ವಾ ಅಂತ ಕೇಳ್ದ. ನಾನು ಇಲ್ಲೇ ಅಂತೂ ಕೇಳ್ಕೊಬಂದು ಹೇಳ್ತೀನಿ ಅಂದೆ. ಅದಕ್ಕೆ ದೌಲತ್ ಬಿಡು ಅಂತ ಅನ್ನಿಸ್ಬೇಡ ಮಗ. ಅವ್ನು ನಮ್ಮನ್ನು ಎದುರಿಸ್ತಾ ಇರೋದು ಬೇಕಂತ. ಹೋಗ್ತಾವನ್ನಲ್ಲ ಹೊಟ್ಟೋದ ರೈಟ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬರ್ತಾನೆ ಬಡಿ ಮಗ. ಇವತ್ತು ಕತ್ತಲ್ಲಿ ಮಾಲೆ ನೋಡಿ, ರುದ್ರಾಕ್ಷಿ ಮತ್ತು ಇದ್ರ ಮಾಲೆ, ಶ್ವೇತ ಮಾಲೆ. ಆ ಕೈತು ಅಲ್ಲಿ ಹೋಗ್ತಾ ಇದ್ದಾನಲ್ಲ ಹೋಮ್ಲೆಸ್ ಹಿಂದೆ ಕೈ ಕಟ್ಕೊಂಡು ಸುಮಾರು ಸರಿ ಕವರ್ ಮಾಡಿದ್ದೀನಿ. ಕೈ ಏನೋ ಒಟ್ಟಲ್ಲಿ ಕೈ ಸಣ್ಣ ಮಾಡ್ಕೊಂಡು ಹೋಯ್ತು ನನ್ನ ಬಟ್ಟೆಗೆ. ಸುಮಾರು 5 ನಿಮಿಷ ಬಸವಣ್ಣನ ಫೋಟೋಗೆ ಕೈ ಮುಗಿತಾನೆ ಅವ್ನ ಮುದ್ಕ 5 ನಿಮಿಷ, ಮೋರ್ ದೆನ್ 5 ಮಿನಿಟ್ಸ್ ಬಸವಣ್ಣನ ಫೋಟೋ ಕೈ ಮುಗಿಯೋದು. ಇಂಡಿಯನ್ ಟಿವಿ ಬಸವರಾಜಿಗೆ, ಕಡ್ಕೊಳ್ಳೋ ರಮೇಶ್ ಮತ್ತು ಪುಟ್ಸ್ವಾಮಿ ಅವರ ಬಾಲಂಗೋಚಿಗೆ. ಅಂದರೆ ಅವ್ನು ಸಪೋರ್ಟ್ ತೊಗೊಳ್ತೀವಿ ನಾವು ಅಂತ. ವಿಕ್ಟೋರಿಯಸ್ ಟಿ ಶರ್ಟ್ ಹಾಕ್ಕೊಂಡಿರೋದವ, ಲೆಮನ್. ಕುಬುದ ಮತ್ತು ರೇವತಿ ಮತ್ತು ದೀಪಾ ಮತ್ತು ಡಾಟರ್. ರೇವತಿ ಅವಳಿಂದ ಹೆಸರು, ಇನ್ನೊಂದು ಹೆಸರು ರೇವತಿ ಮತ್ತು ದೀಪಾ ಮತ್ತು ಅದು ಷಣ್ಮುಗಂ ಬಾಲಂಗೋಚಿ, ಇದು ಶ್ರುತಾ ಬಳ್ಳಾಳ್ ಬಾಲಂಗೋಚಿ ವೆಹಿಕಲ್ಗಳು. ಜುಪಿಟರ್ ಇವನು, ಅದು ಕಾರ್ ಶ್ರುತಾ ಬಳ್ಳಾಳ್. ಆ್ಯಕ್ಚುಲಿ ಏನು ಇದೆಲ್ಲ ವೆರಿ ಕಾಮನ್ಗಳು. ವಿಜುವಲ್ಸ್ಗೋಸ್ಕರ ಕಾಯೋ ಅವಶ್ಯಕತೆನೇ ಇಲ್ಲ. ಏನಾದ್ರು ಒಂದು ವೀಡಿಯೋ ಶೂಟ್ ಮಾಡಬೇಕು ಅನ್ನೋದು, ಅದರ ವಿಷಯ ಹೇಳಬೇಕು ಅಂದರೆ ಅದಕ್ಕೋಸ್ಕರ ಹುಡಿಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ವಿಜುವಲ್ಸ್ನ. ಸುತ್ತಮುತ್ತ 24/7 ನಡೀತಾನೆ ಇರ್ತದೆ. ಸೊ ಅದನ್ನೇ ಇಟ್ಕೊಂಡು ಆರಾಮ್ಸಾಗೆ ಕರೆಂಟ್ ಸಿಚುವೇಷನಲ್ಲಿ ನಾನು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಗಳನ್ನೇ ಹೇಳ್ಬಿಡ್ಬೋದು. ನಾನು ಅವ್ನು ಗೋಡಾನ್ಗೆ ಹೋಗ್ಬೇಕಂತ. ವಿಕ್ಟೋರಿಯಸ್ ಪುಟ್ಸ್ವಾಮಿಯವರ ಬಾಲಂಗೋಚಿ, ಪುಟ್ಸ್ವಾಮಿ ಮತ್ತು ಕ್ಯಾಮೆರಿ. ಅಂದರೆ ಕೆಲಸ ಅಂದರೆ ಪುಟ್ಸ್ವಾಮಿಯವ್ರ ಗೋಡನ್ಗೆ ಹೋಗಿ ಪುಟ್ಸ್ವಾಮಿಯವ್ರ ಹತ್ರ ಕಾಂಪ್ರಮೈಸ್ ಮಾಡಿಕೊಂಡು, ನಮ್ಮ ತಂದೆ ಇದ್ದಾರಲ್ಲ ಅವ್ರ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡ್ಬೇಕಂತ. ಆ್ಯಕ್ಚುಲಿ ಅದನ್ನೇ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಸತೀಶ್ ಏನಾಗದ ಕೇಳ್ತಿದ್ದಾರೆ. ಮೇ ಬಿ ಸತೀಶ್ ರಾಕಿಂಗ್ ಸ್ಟಾರ್ ಯಶ್ ಹತ್ರ ಹೋಗಿ ಏನೋ ಹೆಲ್ಪ್ ಕೇಳ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸತೀಶ್ ಅಂದರೆ ಚಿಲೋಕಾ ಮೋಟಾರ್ಸ್ ಅವನು.
ಆ್ಯಕ್ಚುಲಿ ನನಗೆ ಅವನ ಹೆಸರೇ ಮರ್ತೋಗಿತ್ತು. ತಲೆ ಕಟ್ಸೋಳು ಬೇಡ, ಇವೆಲ್ಲ ಇದ್ದಿದ್ದೆ ನೋಡೋಣ. ಇದೇ ಕೆಲಸ ಇವ್ರಿಗೆ, ಬೆಳಗ್ಗೆ ಸಾಯಂಕಾಲ ಗಂಟ ಅವ್ರಿಗೆ ತೊಂದರೆ ಕೊಡೋದೇ ಕೆಲಸ. ಸುಮ್ಮನೆ ಅಲ್ಲಿ ಕೊಳೋದು, ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು, ಗಬ್ಬು ವಾಸನೆ ಹೊಡೆಯೋ ಥರ ಮಾಡೋದು, ಹೆಸಿಟೇಷನ್ ಕ್ರಿಯೇಟ್ ಮಾಡೋದು ಸುಮ್ಮನೆ. ಸಿಗರೇಟ್ ಬೇರೆ ಅವನ, ಬಿಡಿ ಬೇರೆ ಸೇರ್ತಾವನೆ ಅವನ, ವಾಸನೆ ಬರ್ತೈತೆ, ಯಾರು ಅಂತ ಓಡಾಡ್ತೀರ. ಸಾಕ್ಸ್ ಪಂಜಳ ಬಾಲಂಗೋಚಿಗಳು. ರೇವತಿ ಮತ್ತು ದೀಪ ಮತ್ತು ಡಾಟರ್ ಬಾಲಂಗುಚ್ಚಿಗಳಿವರು ಇಲ್ಲಿ ಊಟ ಮಾಡ್ಕೊಂಡು ಹೋದರು. ಇವ್ರುಗಳಿಗೂ ಕೂಡ ಸೇಮ್ ಅದೇ ರಿಲೇಟೆಡ್ ಪೀಪಲ್ಗಳು. ಕೈದಿ ಹಾಕೋದ್ರತ್ಯಾ ಸ್ವಲ್ಪ ಸೋಳ ಮಕ್ಕಳು ಅಲ್ಲೇ ಕುತ್ಕೊಂಡಿದ್ನಲ್ಲ, ಅಲ್ಲಿ ಮಾತಾಡ್ತಿದ್ದು ಯಾಕೆ ಅಂದರೆ ಇಲ್ಲಿ ಊಟ ಕೊಡ್ತಾಯಿದ್ರು. ಸೊ ಊಟ ಇಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವರು ಎದ್ದು ಹೋಗಲಿ ಅಂತ ಕಾರಣಕ್ಕೋಸ್ಕರ ಅವರು ಗಲಾಟೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಗೊತ್ತಿತ್ತು, ಅಲ್ಲಿ ಕುತ್ಕೊಂಡಾಗಲೇ ನೋಡಿದೆ, ಇಲ್ಲಿ ಊಟಕ್ಕೆ ಹೋದರೆ ಏನಾದ್ರು ಕಥೆ ಇದ್ದೇ ಇರುತ್ತೆ, ಊಟ ಖಾಲಿ ಆಗುತ್ತೆ ನಾವು ಹೋಗೋಷ್ಟು ಅಂತ, ಬೇರೆ ಏನಾದ್ರು ಡ್ರಾಮಾ ನಡೀತಾನೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಬರಲಿಲ್ಲ, ಅಲ್ಲೇ ಕುತ್ಕೊಂಡಿದ್ದೆ. ಸೊ ಎದ್ದೋಗ್ಲಿ ಅನ್ನೋ ಕಾರಣಕ್ಕೆ ಆ ಬಡಿ ಮಕ್ಕಳು ಬಂದು ಅಲ್ಲಿ ಕುತ್ಕೊಂಡು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು 3 ಜನ. ಸೊ ಇಲ್ಲಿಗೆ ಎದ್ದು ಬಂದರೆ ಕರೆಕ್ಟಾಗಿ ಊಟ ಮುಗಿದೋಗಿತ್ತು. ಆ್ಯಕ್ಚುಲಿ ಊಟ ಮುಗಿದೋಗಿತ್ತು, ಆಗಲೇ ಖಾಲಿ ಬೋಸಿ ಇಟ್ಕೊಂಡು ಅಳ್ಳಾಡಿಸ್ತಾ ಇದ್ರು ಬಡಿ ಮಕ್ಕಳು. ಸೊ ಸುಮ್ಮನೆ ನಾನು ಎದ್ದು ಬರಲಿ, ನನ್ನ ಇಲ್ಲಿ ಕರೆಸೋವರೆಗೆ ಅಷ್ಟೇ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋವರೆಗೆ ಅಷ್ಟೇ ಅವರು ಕೆಲಸ ಇದ್ದಿದ್ದು. ಅದಕ್ಕೋಸ್ಕರ ಖಾಲಿ ತಪ್ಪಲೆ ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ತಾ ಇದ್ರು ಅವರು ಬಡಿ ಮಕ್ಕಳು. ಊಟ ಮುಗಿದೋಗಿದೆ. ಆ್ಯಕ್ಚುಲಿ ಇವ್ರುಗಳು ಯಾರು ದೀಪ ಮತ್ತು ಡಾಟರ್ಗಳಿದ್ದಾರಲ್ಲ, ಅವರು ತಿಂದು ತೆಗ್ತಾ ಇರೋದು, ಅಂದರೆ ಅವ್ರು ತೊಗೊಬಿಟ್ಟಿದ್ದೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಆ್ಯಕ್ಚುಲಿ ಅವರು ನಿಮಗೇನು ಉಳಿಸಿಲ್ಲ, ಎಲ್ಲ ನಾವು ತೊಗೊಬಿಟ್ಟಿದ್ದೀವಿ ಅಂತ. ಅದು ರೋಟ್ರಿ, ಹೆರಿಟೇಜ್ ರೋಟ್ರಿ, ಮೈಸೂರು ಹೆರಿಟೇಜ್ ರೋಟ್ರಿ. ಅಂದರೆ ಮೈಸೂರು ಯೂನಿಟ್ನ ನಾವು ಅಕ್ವೈರ್ ಮಾಡ್ಕೊಂಡಿದ್ವಿ, ನಾವು ತಿಂತಾಯಿದ್ದೀವಿ ಆಲ್ರೆಡಿ, ನಿಮಗೆ ಇಲ್ಲೇನು ಜಾಗ ಇಲ್ಲ, ಬಂದರೂ ನೀವು ರೈಟ್ ಹೇಳ್ತಾರೋ, ಮೈಸೂರು ನಾವು ನೋಡ್ಕೊತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೋ. ಆ್ಯಕ್ಚುಲಿ ಲೈಬ್ರರಿ ಒಳಗೂ ಅದೇ ಕಥೆ ಕರ್ಮಗಳೆಲ್ಲ ನಡೀತಾ ಇತ್ತು, ಇಲ್ಲಿ ಹೊರಗಡೆನೂ ಅದೇ ನಡೀತಾ ಇದ್ದಿತ್ತು, ಇಲ್ಲೂ ಅದೇ ನಡೀತಾ ಇರೋದು ಸ್ಟೋರಿ. ನನಗಂತೂ ಈ ಕೊಳಕ್ ಮೂತಿಗಳನ್ನ ನೋಡಿ ಸಾಕಾಗ್ಬಿಟ್ಟೆ ತಗೋದು. ನಾನು ವನವಾಸ ಮುಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನ ಈ ಬಡ್ಡಿ ಮಕ್ಕಳನ್ನ ಎತ್ತಾಕ್ಸೋದು. ಒಳಕ್ಕೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಗುರು. ಕೊಳಕ್ಕೆ ಬಟ್ಟೆ ಹಾಕ್ಕೊಂಡು, ಕೊಳಕ್ಕೆ ಗಬ್ಬು ವಾಸನೆ ಹೊಡ್ಕೊಂಡು, ಅದು ಪಕ್ಕ ಕೂತ್ಕೊಂಡು, ಬೀಡಿ ಸೇರ್ಕೊಂಡು, ಸಿಗರೇಟ್ ಸೇರ್ಕೊಂಡು ವಾಸನೆ ಹೊಡ್ಬಿಡೋದು, ವಾಸನೆ ಹೊಡಿಸೋದು, ಅದೇ ಕೆಲಸಗಳು ಬಡ್ಡಿ ಮಕ್ಕಳಿಗೆ. ನಾನು ಹೇಳಿದ ಕತೆಗೆ ಬ್ಯಾಕಪ್ ಸ್ಟೋರಿ ಕೂಡ ಸಿಗುತ್ತೆ ನೋಡಿ, ಅದು ಪೂರ್ತಿ ಖಾಲಿ. ಆ್ಯಕ್ಚುಲಿ ಜಸ್ಟ್ ಒಂದೇ ಒಂದು ನಿಮಿಷ ಮುಂಚೆ ಕವರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದು. ಪೂರ್ತಿ ಖಾಲಿ ಆಗೈತೆ ಅದು. $400 ಡಮಿನಾರ್ ಕ್ಲೈಮ್ಯಾಕ್ಸ್. ಅವ್ರ ಇಂಟೆನ್ಷನ್ ಇದ್ದಿದೆ ಅಂದರೆ ಪೂರ್ತಿ ಖಾಲಿ ಮಾಡ್ಬಿಟ್ಟು ಇಟ್ಕೊಂಡವ್ರು. ಅದು
ನಾನು ಬಂದ ತಕ್ಷಣ ನನ್ನ ಕಣ್ಣು ಖಾಲಿ ಆಯಿತು ಅಂತ ಅವ್ರು ತೋರಿಸ್ಬೇಕಿತ್ತು ಅಷ್ಟೇ ಅವರು ಲೆಕ್ಕ ಇದ್ದಿದ್ದು ಅವ್ರಿಗೆ. ಅದಕ್ಕೋಸ್ಕರ ತುಂಬ ಹೊತ್ತು ಕಾಯ್ಕೊಂಡಿದ್ರು ಈ ಸೀನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಇದೇ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಎದ್ದು ಬರಲಿಲ್ಲ 73 ಎದ್ದು ಬರಲಿಲ್ಲ, ಹಾಗೂ ಹಂಗೂ ಎದ್ದು ಬರಬೇಕು ಆ ಥರ ಮಾಡಿದ್ರು. ಅಟ್ಲೀಸ್ಟ್ ಅವ್ರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಏನಾರು ಬರ್ತೀನಲ್ವ, ಜೀಬ್ರಾ ಕ್ರಾಸ್ ಮಾಡ್ಕೊಂಡು ಮಾಡ್ತೀನಲ್ಲ, ಅಟ್ಲೀಸ್ಟ್ ಅವಾಗ ಊಟದ ಬಗ್ಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಸೊ ಅಟ್ಲೀಸ್ಟ್ ನಾನು ಜೀಬ್ರಾ ಕ್ರಾಸ್ ಮಾಡೋಕೆ ಬರ್ತೀನಲ್ಲ, ಅವಾಗಲಾರು ಡಿಸ್ಪ್ಲೇ ಮಾಡ್ಬೋದಲ್ಲ ಅವ್ರ ಡ್ರಾಮಾನ ಲೆಕ್ಕಾಚಾರದಲ್ಲಿ. ಇದೆಲ್ಲ ಮಾಡಿದ್ವಿ ಬಟ್ ಆಯಿತು. ಸಿದ್ಧ ಮಕ್ಕಳಕ್ಕೆ ಸಿದ್ಧ ಬರ್ತಾ ಇರೋದು ಇವರೆಲ್ಲ ಅಲ್ಲಿ. ಇವನೇನು ಕಡಿಮೆ ಇಲ್ಲ. ಬ್ಯಾಟ್ಸ್ ಮಧ್ಯೆಲ್ಲ ಬಾಲ್ ಹಂಗೋಚಿ ಡಿಯೋ ತುಂಬ್ಕೊಂಡು ತೊಗೊಂಡೋಯ್ತವನಲ್ಲ ಗುರು, ಬೇಕಂತ ತುಂಬ್ಕೊಂಡು ತೊಗೊಂಡೋಯ್ತಾರದು. ಅಷ್ಟು ಊಟ ಅವ್ನು ಇಡೀ ದಿನ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಬಜಾಜ್ ಡಾಮಿನಾರ್ 400 ಗಾಡಿದು 2ನೇ ಸರಿನೋ 3ನೇ ಸರಿನೋ ಇಲ್ಲೇ ಕಾಣ್ತಾ ಇರೋದು. ಫ್ರೇಮಿಂಗಲ್ಲಿ ಬಂದಿರೋದು ಅಂದರೆ ವೀಡಿಯೋಲಿ ರೆಕಾರ್ಡ್ ಆಗಿರೋದು. ವೀಡಿಯೋಲಿ ರೆಕಾರ್ಡ್ ಆಗದೇನೋ ಎಷ್ಟೊಂದು ಗಾಡಿಗಳು ಹೋಯ್ತು, ಅದು ವೀಡಿಯೋ ರೆಕಾರ್ಡ್ ಆಗಿರೋದು. ಇದು ಪುಟ್ಸ್ವಾಮಿ ಬಹುಶಃ ನಮ್ಮ ತಂದೆ ಇದ್ದಾರಲ್ಲ ಅವರದ್ದು ಆ್ಯಟಿಟ್ಯೂಡ್ ರಿಲೇಟೆಡ್ ಮಾತಾಡೋದು. ಇಲ್ಲಿ ಆ್ಯಕ್ಚುಲಿ ಆಟೋಗಳು ಅಷ್ಟೊಂದೇ ನಿಂತ್ಕೊಳ್ಳೋದಿಲ್ಲ. ಇಲ್ಲಿ ನಾನು ಬಂದರೆ ಕರೆಕ್ಟಾಗಿ ಬರ್ತವೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ. ಕೆಲವೊಂದು ಸರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ, ಕ್ರಿಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ. ಹೇಳಿ ಕಡ್ಡಿ ನೋಡಿ ಅವನು. ಆ್ಯಕ್ಚುಲಿ ಮುಂಚೆನೇ ಆರ್ಗನೈಸ್ಡ್, ನಾನೆಲ್ಲರೂ ಊಟ ಇಸ್ಕೊಂಡ್ರೆ ಅಲ್ಲಿ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ. ಸೊ ಅವಾಗ ಕಿರಿಕ್ ಮಾಡೋಕ್ಕೋಸ್ಕರ ಆರ್ಗನೈಸ್ಡ್ ಆಗಿದ್ದವ್ರು ಈಗ ಇವರೆಲ್ಲ. ನಾನು ಆ್ಯಕ್ಚುಲಿ ಅಲ್ಲಿ ಊಟನೂ ಇಸ್ಕೊಳ್ಳಿಲ್ಲ, ಏನೂ ಮಾಡಲಿಲ್ಲ, ನನ್ನ ಕಡೆನೇ ಈ ಕಡೆ ಇದ್ದೆ. ಸೊ ಇದ್ದೀನಿ. ಸೊ ಅದಕ್ಕೋಸ್ಕರ ಅವ್ರುಗಳು ಅವ್ರ ಕೆಲಸ ಮಿಸ್ ನಿಲ್ಸೋಕ್ಕಾಗಲ್ವಲ್ಲ, ಅಸೈನ್ ಆಗೋಗಿರ್ತಾರಲ್ಲ. ಸೊ ಅವ್ರ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಏನಾಗ್ತಾರೋ ಗೊತ್ತಿಲ್ವಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ರೈಸ್ ಐತೆ. ನನಗೆ ಆಶ್ಚರ್ಯ ಆಗ್ತಾಯಿತ್ತಪ್ಪ, ಈ ಕಡೆ ಖಾಲಿ ಆಯಿತು, ಆ ಕಡೆ ರೈಸ್ ಇಟ್ಕೊಂಡವ್ರೆ. ಏನು ಸ್ಟೋರಿ ನನಗೂ ಗೊತ್ತಾಗ್ತಿಲ್ಲ. ವರ್ಣ ಟ್ರೈ ಮಾಡ್ತೀನಿ ನೋಡೋದ. ಆದರೆ ಆ ಬಾಂಡ್ಲಿ ಮುಖ ಕವರ್ ಮಾಡ್ತೀನಿ. ಅಂಗಡಿ ಅವನು ಇರಬೇಕು ಅವನು. ಅಲ್ಲಿ ಲೌಡಕ್ಕ ಅಲ್ಲಿ ಮಾಡೋದೇನು ಗೊತ್ತಾ, ಒಂದು ವ್ಯಕ್ತಿಗತ ಹೆಡ್ಲೈಟ್ ಆಫ್ ಮಾಡಿದ್ದು HE 572 ಆಯಿತು. ಆ್ಯಕ್ಚುಲಿ ಏನದು ಮಾಡೋದು ಅಂದರೆ, ಅಲ್ಲಿ ಗೇಟಿಂದ ಈಚೆ ಬರ್ತಾಯಿದ್ನಲ್ಲ, ಕರೆಕ್ಟಾಗಿ ನಾನು ಕಿವಿ ಹತ್ರ ಬಂದುಬಿಟ್ಟು ಅಲ್ಲಿ ಮುಂದೆ ಒಬ್ಬ ಟೀ ತೊಗೊಂಡೋಗ್ತಾಯಿದ್ದ. ಅವನಿಗೆ ರೇಗದ ಟೀ ಇಲ್ಲ ಅಂತೆಲ್ಲ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾನೆ ಅವನ ಜೊತೆ. ಎಷ್ಟು ಜೋರ ಮಾತಾಡ್ತಾನೆ ಅಂದರೆ, ನನ್ನ ಕಿವಿ ಹತ್ರ ಬಂದು ಮಾತಾಡ್ತಾನೆ. ನನ್ನ ಕಿವಿಗೂ ಅದಕ್ಕೂ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ 1 ಸೆಂಟಿಮೀಟ್ರೂ ಡಿಸ್ಟೆನ್ಸ್ ಇಲ್ಲ ಅಂದ್ಕೊಳಪ್ಪ. ಅಷ್ಟೊಂದು ಕ್ಲೋಸಪ್ಪಲ್ಲಿ ಬಂದು ಮಾತಾಡ್ತಾನೆ ಸೊಳ ಮಗ ಅವನು. ಬಡ್ಡೆ ಆಯ್ತವ. ಹೋಗೋದು ಇಲ್ಲ, ಸಾಯೋದು ಇಲ್ಲ. MJ 5070 ಇದು ಗಾಡಿ. ವ್ಯಾಗ್ನಾರ್ ಗಾಡಿ ಹೆಸರು ಗೊತ್ತಿರಲಿ. ಇವನೇ ಅವನ ಶ್ರೀಕೃಷ್ಣ, ಅವನ ಅಡ್ಡಕ್ಕೆ ಬಂದು ಶ್ರೀಕೃಷ್ಣ. MJ 5070 ವ್ಯಾಗನಾರ್ ಒಡೆಯರ್ಸು. ಒಮ್ನಿ ಯಾಕೆ ಓಡಾಡ್ತಿರೋದಂದರೆ, ಮಂಜುನಾಥ್ ಶಬ್ದ ವಿಶ್ವನಾಥ್.
ಇಲ್ಲೊಂದು ಪಂಚೆ ನೋಡ್ತಾ ಇದ್ದೆ ಆ್ಯಕ್ಚುಲಿ ನನ್ನೇ ಸ್ಟೋರಿ ಏನೋ ಗೊತ್ತಿಲ್ಲ, ಯಾಕೋ ಪಂಚೆಗಳು ಕಾಣಿಸ್ಕೊತಾವ್ರೆ. ಆರ್ಗನೈಸ್ಡ್ ರೋಡಲ್ಲಿ ವೆಹಿಕಲ್ಗಳು ಬರ್ತವೆ ಅಂತ ಫುಟ್ಪಾತ್ಗೆ ಬಂದರೆ ಫುಟ್ಪಾತ್ಗಳಿಗೆ ಜನಗಳು ಹೆಂಗೆ ಬರ್ತಾರೆ ನೋಡಿ. MK6591 ಕಾಲಿ ರೋಡ್ಗಾರ ನೋಡಿದವನು ಹೋಲ್ಸುವಾಗ ನಾನು ಅಂತೀನಿ. ಇವನು ಯಾಕೆ ಕಾಣ ಡೆಮೋ ER1790 ಇರಬೇಕು, ನಾಟ್ ಶೋರ್. ಗಾಡಿ ನಂಬರ್ ಬ್ಲಾಕ್ ಆಗಿತ್ತು, ರಾಂಗ್ ವೇದಲ್ಲಿ ಬಂದಿರೋದು. ಇವ A2964 ಗಾಡಿ ರಾಂಗ್ ವೇದಲ್ಲಿ ಬಂದಿದ್ದು. ಇವ್ರು ತೀರಾ ತೋರಿಸ್ಕೊಂಡು ನಿಂತವ್ರೆ. ರಾಂಗ್ ವೇದಲ್ಲಿ ಬಂದಿದ್ದು ಅಂತ ಕವರ್ ಮಾಡಿದ್ದಲ್ಲ ಅವನ್ನ, ನನ್ನ ಕ್ಲೋಸಪ್ಪಲ್ಲೇ ಬಂದ, ಅದಕ್ಕೆ ಕವರ್ ಮಾಡಿದ್ದು. ಪೊಲೀಸವ್ರು ನೆಟ್ಟಿರೋದು ತಾನೆ, ಜನಗಳು ನೆಟ್ಟಿರೋದು. ತಗೋ ಇನ್ನೊಬ್ಬ ಆಟೋ ಬಚ್ಚಿನ AA4961 ಗಾಡಿ. ಸುಮ್ಮನೆ ಬೇಕಂತ ಕಾರ್ನರಲ್ಲಿ ಹಿಕ್ಕಟ್ಟು ಸೃಷ್ಟಿಸೋದಕ್ಕೆ ಬರೋದು ಆ ಥರ. ಇಲ್ಲಿ ದೀಪಲ್ಲ ಆಟೋ ಹೋಗ್ತಾ ಒಂದು ಯಶೋಮತಿ ಭಾಳ ಮ್ಯೂಚ್ ಆಟೋ ಪಕ್ಕ ಪೊಲೀಸ್ ವಾಕಿಟಾಕಿ. ಅಲ್ಲಿ ಟೀ ಶಾಪನ್ನು ಕಿವಿ ಹತ್ರ, ಸಾರಿ ಮೆಡಿಕಲ್ ಸ್ಟೋರ್ ಹತ್ರ, ಸಾರಿ ಹಾಸ್ಪಿಟ್ಲ್ ಹತ್ರ ಕಿವಿ ಹತ್ರ ಬಂದು ಮಾತಾಡ್ದ ಅಂತ ಹೇಳಿಲ್ವ. ಟೀ ಒಂದು, ಸೊ ಅದು ಇದೆಲ್ಲ ರಿಲೇಟೆಡ್ ಅಲ್ಲ. ಎದುರುಗಡೆ ಮುಸ್ಲಿಮ್ ಹೋಗ್ತಿದಾರಲ್ಲ, ಅದು ಮೈಸೂರು ತಿಂಡೀಸ್ ಹತ್ರ ಚಪ್ಪಲ್ ಅಂಗಡಿ ಇಟ್ಟಿದ್ದಾರಲ್ಲ ಅವನು. ಆ್ಯಕ್ಚುಲಿ ನಾನು ಇವಾಗ ದುಡ್ಬಿಟ್ಟಿರೋದಕ್ಕೆ ಇಲ್ಲಿವರೆಗೂ ಬಂದು ಕಾಣಿಸ್ಕೊತಾನೆ. ಆ್ಯಕ್ಚುಲಿ ಮಾತಾಡೋರು ಇಲ್ಲಿ ನಂಬರ್ 1 ಶ್ವೇತಾ ಬಳ್ಳಾಳ್ ನೆಟ್ವರ್ಕ್ ತೋರಿಸ್ತಾ ಇರೋದು. ಪ್ರಾಬ್ಲಮೆಟಿಕ್ ಶ್ವೇತಾ ಬಳ್ಳಾಳ್ ಅಷ್ಟೇ ಅಲ್ಲ, ಪ್ರಾಬ್ಲಮೆಟಿಕ್ ಪ್ರ್ಯಾಂಕಿಂಗ್ ಪೊಸಿಷನಲ್ಲಿ ಇಬ್ಬರು ಇಟ್ಟಿದ್ದೀನಿ. 3 ಜನನ, ನಿಖಿಲ್, ಯಶ್ ಮತ್ತು ಶ್ವೇತಾ ಬಳ್ಳಾಳ್ ನನಗೋದ್ರ ಪ್ರಕಾರ. ಮಿಕ್ಕವ್ರು ಇನ್ನೂ ಯಾರ್ಯಾರಿದೆ ನೋಡೋಣ. ಇಲ್ಲಿ ರಾಜಶೇಖರ ಇವತ್ತು ಮಾಡಿದ್ದೇನೆ ಅಂದರೆ ಅದು ತೋರಿಸಿದ್ನಲ್ಲ, ಬೆಳಗ್ಗೆ ಹೊತ್ತು ಷಣ್ಮುಗಮ್ ಟೀ ಕೊಡ್ತಾ ಇದ್ನಲ್ಲ, 50 ಎಷ್ಟು ಒಂದು ಚೋಟ ಟೀ ಕೊಡ್ತಾ ಇದ್ನಲ್ಲ, ಅದರಲ್ಲಿ ಜ್ಯೂಸ್ ಕೊಟ್ಟ. ನನ್ನ ಜ್ಯೂಸಲ್ಲಿ ಇವತ್ತುವರೆಗೆ ಯಾರೂ ಆ ರೇಂಜಲ್ಲಿ ಜ್ಯೂಸನ್ನ ಕುಡ್ದಿದ್ದೇ ನೋಡಿಲ್ಲ ನಾನು, ಅಷ್ಟು ಚಿಕ್ಕ ಲೋಟದಲ್ಲಿ. ಆದರೆ ನಾನಿವತ್ತು ಕುಡ್ದಿದ್ದಾಯಿತು. ನನ್ನ ಅದೃಷ್ಟಕ್ಕೆ ಕುಡಿದ ತಕ್ಷಣ ಹಾಫ್ ಬಾಯ್ಲ್ಡ್ ಆಗ್ತಾಯಿದೆ. ಅಂದರೆ ಆರೋಗ್ಯ ಆಗದೆ ಇದ್ದಾಗ ಹಾಫ್ ಬಾಯ್ಲ್ಡ್ ಆಗುತ್ತಲ್ಲ, ಅಂದರೆ ಕೇಕ್ ಬಂದಾಗ ಗಬ್ಬ ಒಂಥರ ಆರೋಗ್ಯ ಆಗದಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾಯಿದೆ ಆ್ಯಕ್ಚುಲಿ. ಆರ್ಗನೈಸ್ ಜಿಮ್ ಲೌಡ J9449 ಅದು. ಅದು ಯಾವುದು ವಾಕಿ ಟಾಕಿ ಕಾರಣಗಳು ಇವ ಹಿಂದೆ ಕಾರ್ಯದಕ್ಷತೆ ಇಷ್ಟೊಂದು. ವಾಕಿ ಟಾಕಿ ಒಡೆಯರ್ಸ್ ನೆಟ್ವರ್ಕ್ ಬರ್ತದೆ, ಅದಕ್ಕೆ ವಾಕಿ ಟಾಕಿ ಇವ್ರುಗಳು. ವಾಕಿ ಟಾಕಿ ಯಾಕೆ ಸೌಂಡ್ ಮಾಡಿಸ್ತಾ ಇರೋದು ಅಂದರೆ ವಾಕಿ ಟಾಕಿ W ಒಡೆಯರ್ಸ್ ನೆಟ್ವರ್ಕ್ ಬರುತ್ತೆ ಅದಕ್ಕೆ. ಆ್ಯಕ್ಚುಲಿ ಸುರೇಶ್ ಅವ್ರಿಗೆ ಒಂದು ಸರಿ ವಾಕಿ ಟಾಕಿ ಕೊಟ್ಟಿದ್ದರು ನಂಜನಗೂಡಲ್ಲಿ, ಆರ್ಗನೈಸ್ಡ್ ಇವ. ಐಶ್ವರ್ಯ ಅಂಗಡಿ ಮುಂದೆ ಕುತ್ಕೊಂಡಾಗ ಕಾಣಿಸ್ಕೊತಿದ್ನಲ್ಲ, ಅದಕ್ಕೆ ಪಿತ್ತಿದ್ಲು. ರಾಜಶೇಖರನ ಬೈಕ್ ಅದು, ಪಾಲಂಗುಚ್ಚಿ ಬೈಕು. ಆ್ಯಕ್ಚುಲಿ ಅದೇ ಏನು ಹೇಳ್ತಾ ಇದ್ದದ್ದು, ಚೆನ್ನಾಗಿ ಟಾಪಿಗೆ ಮಾಡ್ತವ್ರ. ಹೋಗಿ ಬಿಡಿ.
ಪಂಚಗಳ ಹಾವಳಿ. ಅಯ್ಯೋ ಎಷ್ಟು ಜೋರಾಗಿ ಹರ್ಚ್ಕೊತಾನೆ ಬಡ್ಡಿ ಮಗ. ಕವರ್ ಮಾಡಿದ್ದೆ ಅಂದ್ರೆ ಒಳ್ಳೇದಾಯ್ತು ವಿಡಿಯೋವನ್ನು. ಜೋರ ಮಾತಾಡ್ತಾರೆ. ಕುಮುದಳ ಕನ್ನಡ ಬಲಂಗುಜ್ಜಿ ಸೈಡಲ್ಲಿ ಬರ್ತಿದ್ರು. ಆ್ಯಕ್ಚುಲಿ ಹಿಂದ್ಗಡೆ ಬ್ಯಾಕ್ ಲೈಟ್ ಬರ್ತಾಯಿತ್ತು. ಬ್ಯಾಕ್ ಲೈಟ್ ಎದ್ದಿದ್ದರೆ ಮುಖ ಕವರ್ ಆಗಿತ್ತು ಆಗಿರೋ ಗೊತ್ತಿಲ್ಲ, ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲೊಬ್ಬ ಸಿಗ್ತಾ ಇರೋದು. ಏನೋ ಕರ್ತ ಅಂತ ಹೇಳ್ಬಿಟ್ಟೋದ. ಕಿವಿ ಹತ್ರ ಬಂದು ಮಾತಾಡ್ತಾ ಇರೋದು ಅವ್ರುಗಳು. ಹೆಲ್ಮೆಟ್ ಹೇಮಂತು ಬಲಂಗು ಶಿವ. ಕುಮುದಳ ಕನ್ನಡ ಬಲಂಗೋಚಿಗಳು ಹೇಳಿಲ್ವಾ? ಮುಸ್ಲಿಂ ಒಂದೇ ಅದು ನಂಬರ್ 1 ಬೆಟ್ಟು. ಅದೇನು ತೋರಿಸ್ತಾರೆ ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಇದೆಯಲ್ಲ ಅವ್ನ ಮನೆ ಹತ್ರನೇ ರೂಪ ಮನೆ ಮಾಡಿದ್ದಿದ್ದು ಅವಾಗ. ಇವಾಗ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಇತ್ತು ಅವ್ನು ನೋಡೋದು ಅವ್ನು ಅವತಾರವ 2017 ಆರ್ಗನೈಸ್ಡ್ ಇದು. ಇಬ್ಬರದು ಅಷ್ಟೇ ಆರ್ಗನೈಸ್ಡು. KA09D6782 ಇದು ಏನಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೋ. ಬಾಬಾ ಸರ್ ಟೆಕ್ಸ್ಟೈಲ್ಸ್ ಗುರು. ಇದು ಬಾಬಾ ಸರ್ ಟ್ರೇಡಿಂಗ್ ಇದೇನು ಸ್ಟೋರಿ ಗೊತ್ತಾ? ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ನನ್ನ ಬೈಕ್ ಬಗ್ಗೆ ಮಾತಾಡಿದೆ ಆನ್ಲೈನಲ್ಲಿ, ಯಾವ ಗಾಡಿ ತೊಗೊಳ್ತೀನಿ ಅಂತ. ಸೊ ಅದಕ್ಕೆ ಅವರು ಇದು ಕ್ರಿಯೇಟ್ ಮಾಡ್ತಾ ಇರೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಇದಕ್ಕೆ ಉಲ್ಟಾ ಆಗುತ್ತೆ. ಅಂದರೆ ಆಟೋದವ್ರು ಅವ್ನಿಗೆ ತೊಂದರೆ ಕೊಟ್ಟರು, ಸೊ ಅವ್ನು ಕಾಪಾಡ್ಕೊಂಬಿಟ್ಟ. ಆದರೆ ನನಗೆ ನಾನು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಆಕ್ಸಿಡೆಂಟ್ ಮಾಡ್ಕೊಳ್ತೀನಿ. ಆ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ದಸರಾ ದಾರಿ ಹೋಗ್ರು. ಅದಕ್ಕೋಸ್ಕರ ಇಲ್ಲಿ ಚರಣ ಬಾಲಗೋಚಿಮ ರಾಯಲ್ ಎನ್ಫೀಲ್ಡ್. ಅದಕ್ಕೋಸ್ಕರ ಅವರು ಅಲ್ಲಿ ಇನ್ನೊಂದು ರಾಯಲ್ ಎನ್ಫೀಲ್ಡ್. ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು. ಅಂದರೆ ದಸರಾದವರು ದಾರಿ ಹೋಗರು. ಸೊ ದಸರಾ ದಾರಿಯವರು ಹೆಂಗೆ ನಾವು ಬ್ಲಾಕ್ ಮಾಡ್ಕೊಳ್ತೀವಿ ಅಂತ ಕ್ರಿಯೇಟ್ ಮಾಡ್ತಿರೋದು. ಅಲ್ಲ ಆಟೋ ಕುಡ್ದಿದ್ದು ಒಂದೇ ಒಂದು ಸಿಪ್ಪು ಗುರೋದು. ರಾಜೇಶನ ಊಟ ಬರ್ತಾಯಿತ್ತು ಎದುರಿಗೆ. ಇವನು ಆಟೋದನು ಗಾಡಿ ನಂಬರೇ ಇಲ್ಲ. ಈ ಕಡೆ ಹಿಂದ್ಗಡೆಯಿಂದ ಬರ್ತೀನಿ ನೋಡೋದು. ಹೊಸ ಆಟೋ ಅವ್ನ ಮುಖ ಹಿಡಿಬೇಕು. ರಾಜೇಶನ ಬಲಂಗೋಚಿಮ ರಾಜೇಶನ ಊಟ ಆಗುತ್ತೆ ಇಲ್ಲಿ ಹೇಳೋದು. ನಾಲ್ಗೆ ಅವನು ತಗತ್ ನೋಡಪ್ಪ. ರಾಜೇಶ ಪ್ರಕಾಶ್ ಬಾಲಂಗುಚಿ ಮತ್ತು ಕುಮುದಳ ಕನ್ನಡ ಬಾಲಂಗುಚಿ. ಆಟೋ ನಂಬರ್ ಪ್ಲೇಟ್ ಇಲ್ದರೆ ಆಟೋ ಅದು. ಆ್ಯಕ್ಚುಲಿ ನನಗೆ ಅವ್ನ ಮುಖ ಕವರ್ ಮಾಡಬೇಕಿತ್ತು. ಅವನು ತಿರ್ಕೊಂಡು ಏನೋ ಪೋಸ್ಟ್ ಕೊಟ್ಟಿದ್ದರಿಂದ ಅದನ್ನು ಫೋಕಸ್ ಮಾಡೋಕ್ಕಾಗಲ್ಲ. ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋದ ಈಗ ಸದ್ಯಕ್ಕೆ ಚೆಕ್ ಅಂತ ನಾವು ರೆಂಡರ್ ಮಾಡಿ ಅಪ್ಲೋಡ್ ಮಾಡಬೇಕು, ಯಾಕೆಂದರೆ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅಲ್ಲಿ ಮುಖ ಕವರ್ ಮಾಡಬೇಕಿದ್ದು. ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೆ, ಮಾಡೋಕ್ಕಾಗಲ್ಲ. ಹೋಗ್ತಾ ಇದ್ದಲ್ಲ ಕೈಲೊಂದು ಕವರ್ ಇಟ್ಕೊಂಡು ಫುಲ್ ಆಮ್ ಶೇಡು. ಈ ಕಡೆಯಿಂದ ಹೋಗ್ತಾ ಇದ್ದೆ ಲೈಟ್ ಪಿಂಕ್ ಕಲರ್. ಒಂದು ಸ್ಟೋರಿ ಏನು ಗೊತ್ತಾ? ಹೀರೋ ಬಂದಾಗೆ ಮುಂದೆ ಬಂದು ನಿಂತ್ಕೊತಾನೆ. ಸುಮ್ಮನೆ ಬಂದು ನಿಂತ್ಕೊಂಡು. ಆ್ಯಕ್ಚುಲಿ ನಿಂತ್ಕೊಂಡು ವೀಡಿಯೋ ರೆಂಡರ್ ಮಾಡ್ತಾಯಿದ್ದೆ. ಅವನು ಸುಮ್ಮನೆ ಬಂದು ಮುಂದೆ ನಿಂತ್ಕೊತಾನೆ. ಒಳ್ಳೆಯದು ತುಂಬ. ಮುಗಿಯುತ್ತೆಲ್ಲ ಓಡ ಅದು. ಈ ನೋಟಿಸ್ ಮಾಡಬೇಕಾಗಿರೋದು ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಏಜಿನ ಹುಡುಗರು ಅಲ್ಲೆಲ್ಲ ಕಾಣಿಸ್ಕೊಂಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕಾಣಿಸ್ಕೊಂಡಿದ್ದು ಒಂದೇ ಏಜಿನ ಹುಡುಗರು. ಕುಮುದಳ ಕನ್ನಡ ಬಾಲಂಗೋಚಿ ಮತ್ತು ಮಹೇಶ ಇಬ್ಬರು ಒಂದೇ ಈಗ ಆಲ್ಮೋಸ್ಟು ಏಜ್. ಆವಾಗ ಅವನು ಫಸ್ಟ್ PUC ಸೆಕೆಂಡ್ PUCಗೆ ಹೋಗ್ತಿದ್ದ. ಅವನು ಹೈಸ್ಕೂಲ ಕಾಲೇಜ್ ಹೋಗ್ತಿದ್ದ ಅಂದ್ಕೊಳ್ತೀನಿ. ಇವಾಗ 3 ವರ್ಷ ಆಗಿದೆ. ಇವನು ಅಷ್ಟೇ ಆಗಿರುತ್ತೆ ಆಲ್ಮೋಸ್ಟ್. ಅಗೇನ್ ಇಲ್ವೇ ಸೇಮ್ ಹುಡುಗರು ಸೈಕಲ್. ದುರ್ಗಾ ಪರಮೇಶ್ವರ ದೇವಸ್ಥಾನ ಇಲ್ಲಿ ಅದೇ ಬ್ಯಾಂಡ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು.
ಆಟೋ ರಿಕ್ಷಾದವ್ರು ನಂಗೆ ತೊಂದರೆ ಕೊಡ್ತಿದ್ರಲ್ಲ ಅದು. ಏಯ್ ನೋಡ್ಕೊ ಹೋಗು. ಕೈ ನೋಡು. ಬ್ಯಾಕಪ್ ಅವಮ್ಮ ತಗೊಳ್ಳೋ ಸಂಬಳ ಸರ್ಕಾರದ್ದು. ಬ್ಯಾಕಪ್ ಮಾಡೋದು ರಾಯಲ್ ಎನ್ಫೀಲ್ಡ್ಗೆ, ರಾಯಲ್ ಫ್ಯಾಮಿಲಿಗೆ. ಅಲ್ಲಿ ತಗೋ ನೀವು ಬಿಡೋದ್ರು ಇದು ಒಂದು ಸೈಕಲ್ಲು. ಈ ಬಾಂಡ್ ಸ್ಟ್ರೈಟ್ ಹೋಯ್ತಿದ್ದೆ ಹೋಯ್ತಾಗ ತಿರುಗಿಸ್ತಾನೆ ಅಂತ ಮಿಂಡ್ರಿಗೆ ಊಟ ಇವ. ಆರ್ಗನೈಸ್ಡ್ ಇವ. ಇವರು ಅಷ್ಟೇ ಖಂಡಿತ ಅಲ್ಲಿ ಇದಾಗಿರುತ್ತೆ. ನಂಬರ್ 1 ಚಾರ್ಜ್ ಪಾಯಿಂಟಲ್ಲಿ ಚಾರ್ಜ್ ಮಾಡ್ತಾ ಇರ್ತಾರೆ, ಬಿಟ್ಟಿರಲ್ಲ, ಜಾಗ ಬಿಟ್ಟಿರೋದಿಲ್ಲ. ಇದು ದಾಂಡಿಗ, ಅಲ್ಲೊಬ್ಬ ಸೇಮ್ ಏಜ್ ಹುಡುಗ, ಕಾಲು ಅವನು. ಅದು ಶ್ರುತಾ ಬಳ್ಳಾಳ ಐಡೆಂಟಿಟಿ ಅದು. ಅವ್ರ ಅಂಗಡಿ ಮುಂದೆ ಒಂದು ಸರಿ ಪಾಸ್ ಬೇಕಾದ್ರೆ ಹಿಂಗೆ ಟ್ರಪ್ ಅಂತ ಬರೆದು ಸೌಂಡ್ ಮಾಡ್ತಾಳೆ. ಅದನ್ನ ಆ ಕಡೆ ತಿರುಗಿ ನೋಡ್ಬೇಕು, ಆ ಥರ ಮಾಡ್ತಾಳೆ. ನಾನು ಹೇಳಿಲ್ವಾ ನಂಬರ್ 1 ಜಾಗ ಕ್ಲೋಸ್ ಆಗಿರುತ್ತೆ, ಚಾರ್ಜ್ ಮಾಡ್ಕೊಂಡು ಕೂತಿರ್ತಾರೆ ಯಾರಾದ್ರು ಅಂತ. ತಗೋ ಇಲ್ಲೊಬ್ಬ, ಇಲ್ಲೂ ಒಬ್ಬ ಜರ ಕೊಳಕ್ಸಿದ್ದ. ಕೈ ನೋಡಿ. ಕ್ಲಾಸ್ ಗ್ಲೋಬಲೈಸ್ಡ್ ಅವರಲ್ಲ. ಈಗ ಇಲ್ಲಿಲ್ಲ ಅವರು, ಮೈಸೂರಲ್ಲೇ ಇಲ್ಲ, ವಿಶ್ವ ಮಟ್ಟದಲ್ಲ ಅವರಲ್ಲ. ಇಲ್ಲೊಬ್ಬ ಇಲ್ಲಾಗಿ ಬ್ಲಾಕ್ ಮಾಡ್ಕೊಂಡಿರೋದು. ನಂಬರ್ 1 2 ಜಾಗ ಕವರ್ ಮಾಡ್ಕೊಂಡಿದ್ದಾರೆ. ಬಿಟ್ಟು ಜಾಗ ಖಾಲಿ ಇದೆ ಅಲ್ಲಿ. ವಿಶ್ವ ಮಟ್ಟದ ಆಟಗಾರರು ಇರಲ್ಲ ಈಗ. ರಾಯಲ್ ಎನ್ಫೀಲ್ಡ್ ಗಾಡಿ ಬೇರೆ ನಿಲ್ಸೋರ ಮುಂದೆ ನೋಡಲೇ ಇಲ್ಲ ಅದು. ಆ ಕಡೆ ಒಬ್ಬ, ಈ ಕಡೆ ಒಬ್ಬ. ಉದ್ದಕ್ಕೂ ಆರ್ಗನೈಸ್ ಮಾಡಿರ್ತಾರೆ ಆಳು ಮೂಳೆ ಎಲ್ಲ. ಅದಕ್ಕೆ ಅಲ್ಲಿ ಚಾರ್ಜ್ ಮಾಡೋಕ್ಕೆ ಬಿಟ್ಟಿಲ್ಲ, ಪಾಸ್ ಆಗಲಿ ಮುಂದಕ್ಕೆ ಅಂತ. ಎಲ್ಲ ಒಂದಲ್ಲ ಒಂದು ಎಲ್ಲ ಕಡೆ ಆರ್ಗನೈಸ್ ಮಾಡಿರ್ತಾರೆ. ಹೊಗೆ ನೋಡೋರು F5044 ಗಾಡಿ ಅದು. ಇನ್ನೂ ಒಂದು ಯಾವ ರೇಂಜಲ್ಲಿ ಹೊಗೆ ಬರ್ತದೆ ಅದು. ಏನು ಆ್ಯಕ್ಚುಲಿ ಹೊಗೆ ಬಿಡಲಿಲ್ಲ ಒಟ್ಟಲ್ಲಿ, ಅದರಲ್ಲಿ ಹೊಗೆ ಬಂದೇ ಬರ್ತದೆ. ಅಯ್ಯೋ ಆ ಗಾಡಿ ಮುಂದೆ ಹೋಗಿದ್ದು ನೋಡಿದ್ರು, ಇದರಲ್ಲೂ ಹೊಗೆ ಇದೆ. ನನ್ನ ಮುಂದೆ ಆಕ್ಸಿಲೇಟರ್ ರೈಸ್ ಮಾಡಿಲ್ಲ ಅಷ್ಟೇ. ಅಲ್ಲಿ ಮುಂದೆ ಹೋದ ಗಾಡಿ ಯಾವ ರೇಂಜಿಗೆ ಆಕ್ಸಿಲೇಟ್ರು ಹೊಗೆ ಬಿಟ್ಕೊಂಡೋದ. ಇಲ್ಲೊಬ್ಬ ಕರಿಯ ಪಾಸ್ ಆದ್ಮೇಲೆ ವಯ್ಯ ಏನಕ್ಕೆ ಪಾಸ್ ಆಗಿದೆ ಗೊತ್ತಾ, ಹೊಗೆ ಬಿಟ್ಟು ನಿನ್ನ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಫೇಸ್ ಮಾಡ್ತಾರೆ ಅವರು. ಸಿಟಿ ಇಲ್ಲೇ ಪ್ಯಾಲೇಸ್ ಮುಂದೆ ಬರೋದಲ್ವಾ ಸಿಟಿ, ಮೈಸೂರು ಸಿಟಿ. ಗೊತ್ತಾಯ್ತಾ ಯಾಕೆ ಸಿಟಿ ಬಸ್ ಸ್ಟ್ಯಾಂಡ್ನ ಪ್ಯಾಲೇಸ್ ಪಕ್ಕದಲ್ಲೇ ಮಾಡೋರೆ ಅಂತ. KA55 1832 ತುಳಸಿ, ಚೆನ್ನಯ್ಯ ಗೌರಮ್ಮ. ರಾಯಲ್ ಎನ್ಫೀಲ್ಡ್ ಟೋಪಿ ಒಂದು. ಎಲ್ಲೇ ಬಿಟ್ಕೊಂಡು ನಿಂತಿದ್ದಾನೊಬ್ಬ, ಗಾಡಿನ ಬರೋದು ಪೊಲೀಸು. ಯಾಕೆ ಟೋಪಿ ತೋರಿಸ್ತಾ ಇರೋದು ಅಂದರೆ ರಾಯಲ್ ಬ್ಲೂ ಅದಕ್ಕೆ. ಅಲ್ಲೂ ಒಬ್ಬ ಹೋಯ್ತು ಅಲ್ಲೋಡ. 9Z7094 ಗಾಡಿ ಅದು. ಅಲ್ಲೂ ಒಬ್ಬ ಹೆಡ್ಲೈಟ್ ಬಿಡ್ತಾನೆ, ಅವನ್ನ ಕವರ್ ಮಾಡ್ತೀನಿ ಗುರು ಹೋಗಿ. KA01 MT 4422. ಅವ್ನು ಹೆವಿ ಎಫರ್ಟ್ ಆಗ್ತಾವನೆ ಅವನು ಒಂಚೂರು ನೋಡ್ಕೊಂಬಂದ್ಬಿಡೋದು. ಅವನು ಹೆವಿ ಎಫರ್ಟ್ ಅವನ ಎಫರ್ಟ್ ಪಾದಗಳು ತೋರಿಸ್ತಾ ಇರೋದು ಇವ. ಅವನ ಎಫರ್ಟ್ ಹಾಳಾಗಬಾರ್ದು ಅಲ್ಲ ಪಾಪ.
ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೆಡ್ಲೈಟ್ ಬಿಡ್ತಾ ಇರೋದು. ಹಾಂ ಸಿಟಿ ಕಾರ್ಪೊರೇಷನ್ದು ಪೋಯ್ KA09D 9704 ಆಟೋ ಬರ್ತಿರೋದು ಬ್ಯಾಕಪ್ಗೆ. $96. ಲೌಡೆ ಕೇಬಲ್ ತಂದು ಏನು ಎಸೀತದಲ್ಲ ಲೌಡೆ ಕೇಬಲ್ ಅದು ಹೂ ಎಸೀತದೆ ಅಲ್ಲಿಗೆ. ಆ್ಯಕ್ಚುಲಿ ಇದು ಶ್ರುತ ಬಳ್ಳಾಳಿದೆ ಹೆಲ್ಮೆಟ್ ಓಡಿಸ್ತಾ ಇದ್ದು ಬಳಸ್ತಾ ಇದ್ದು ಇದೇ ಕಲರು ಸೇಮ್ ಹಿಂಗೆ ಐತೆ ಹೆಲ್ಮೆಟ್ ಅವ್ರು ಓಡಿಸ್ತಾ ಇದ್ದು. ಆ್ಯಕ್ಚುಲಿ ನಾನು ಇದೇ ಥರ ಹೆಲ್ಮೆಟ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಅದಕ್ಕೆ ಮುಂಚೆನೇ ತೋರಿಸ್ತಾ ಇರೋದು ಅವರು. ಗಾಡಿ ಅಲ್ಲೂ ಒಬ್ಬ ತಗೊಳಪ್ಪ ಹೆಡ್ಲೈಟು ಯಾವುದು ನೆಕ್ಸಾನ್. ಹೆಡ್ಲೈಟ್ ಬಿಡೋದು ಅಷ್ಟೇ ಅವರ ಉದ್ದೇಶ ಆಗಿರುತ್ತೆ, ಸುಮ್ಮನೆ ಹೆಡ್ಲೈಟ್ ಬಿಡೋದು ಅಷ್ಟೇ. ಅಲ್ಲೂ ಒಬ್ಬ ಶುರು ಮಾಡ್ಕೊಂಡ ಹೈ ಬೀಮ್. ಈ ಗಾಡಿ KA01 MT ಅವರೇನೆ 4422 ತಗೋ. ಇನ್ನೊಬ್ಬ D5665 Q ಅದು 5 ಅಲ್ಲ ಅಂದ್ಕೊಳ್ತೀನಿ. ತಗೋ ಇನ್ನೊಬ್ಬ ಸೆಕೆಂಡ್ ರೌಂಡು KA09B 2306 ಗಾಡಿ ಇದು. ಹೆಡ್ಲೈಟ್ ಆನ್ ಮಾಡ್ಕೊಂಡು ಇನ್ನೊಬ್ಬ ಪುರುಷ ತೊಗೊಂಡಿರ್ತಿರೋದು. ಹೆಡ್ಲೈಟ್ ಅಲ್ಲ, ಲೈಟ್ ಹೋಟೆಲಿ ಲೋವಿಂಗ್ ಇದೆ, ಹೋಟೆಲ್ ಆನ್ ಮಾಡ್ಕೊಂಡು ಕೂತಿದ್ದಾನೆ. ಅಲ್ಲಿ ಕಿರಿಕ್ ಮಾಡ್ತಿದಾರಲ್ಲ ಹುಡುಗರು, ಅಲ್ಲವ ಪಾದ ತೋರಿಸೋ ಕೂತಿದ್ದಾನೆ ಈ ಕಡೆಗೆ. ಇವ್ರ ನಗ ನೋಡಿದ್ರು, ಇವ್ರ ಸಂತೋಷನ ತಡ್ಕೊಳಕ್ಕಾಯ್ತಾ ಇಲ್ಲ, ಉಕ್ಕಿ ಹರಿತಾ ಇದೆ ಆನಂದ. KA09JB 3618 KA53JF 4104 ಗಾಡಿ ಅದು. ಹಾಂ ಈಗ ಒಂದು ತುಣ್ಣೆ ಉಣ್ಣು ಹೊಂದಿದ್ದ ನಾನು ಸೊಳ್ಳೆ ಮಕ್ಕಳು ಕಡ್ಕೊಳ ರಮೇಶ್ ಬಲ ಬಚ್ಚಾನು ತೂರಾಡ್ಕೊ ಬರ್ತಾವನಲ್ಲ ಲೋಡ ಅವನು. ಮೌಂಟೇನ್ ಡ್ಯೂ ಲೋಬಿ ಮಾಡ್ಕೊಂಡು ನಿಲ್ಸಿದ್ದಾನೆ ಹೋಟೆಲ್ಲಿ. ಲೈಟ್ ಅಂತ ಬಿಟ್ಕೊಂಡು ನಿಲ್ಸಿದ್ದಾನೆ ಗಾಡಿ. ಸುಮಾರು ಹೊತ್ತಿಂದ ನಿಂತಿದೆ ಅದು. ಜನಸಾಗರ ಉಕ್ಕಿ ಹರಿತಾ ಇದೆ ಬಸ್ ಸುತ್ತ. KA09F 5348 ಪಂಚ. ಅದು ನಿರ್ವಾಹಕ ಮಾತ್ರ ಇರೋದು, ಅಂದರೆ ಡ್ರೈವರ್ ಇರೋ ಮಾತ್ರ ಇರೋದು, ಕಂಡಕ್ಟರ್ ಇಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋ ನೆಪದಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ. ಲೈಟ್ ಬಿಡ್ತಾ ಇರೋದು ನಿಂತ್ಕೊಂಡು. ಅದು ನೋಡಿದ್ರೆ ಸೇಮ್ ಟೈಪ್ ಅಲ್ಲೂ ಒಂದು ಗಾಡಿ ಒಂದು ಮೂವ್ ಹೋಗ್ತಾ ಇದ್ದಾನೆ. ಸೇಮ್ ಇದೇ ಕತೆ ಅಲ್ಲೂ ಒಂದು ನಡೀತಾ ಇತ್ತು. ಅದು ಸ್ವಲ್ಪ ಮುಂದೆ ಬಂದ್ಬಿಟ್ಟ. ಇವೆಲ್ಲ ಅಧಿಕಾರಿಗಳು ಸಂಬಳ ಕೊಡೋರಿಗೆ. ಎಲ್ಲ ಪೊಲೀಸ್ ಅಧಿಕಾರಿಗಳು. ನಡ್ಕೊಂಡು ಓಡಾಡೋ ಸಾಮರ್ಥ್ಯ ಎಲ್ಲ ಅವ್ರಿಗೆ. ನಡ್ಕೊಂಡು ಓಡಾಡೋಕ್ಕೆ ಸಾಮರ್ಥ್ಯ ಇರೋ ಜನಗಳಿಗೆ ಪೊಲೀಸ್ ಸಂಬಳ ಕೊಡ್ತಾ ಇರೋದು ಅಧಿಕಾರಿಗಳು ಅವರೆಲ್ಲ. ಹೋಗ್ತಾರ ಬಸ್ ಅಲ್ಲಿರ್ಲ. ಆ್ಯಕ್ಚುಲಿ ನಾನು ನಿಂತ್ಕೊಂಡೇ ಬಿಟ್ಟೆ. ಅಲ್ಲಿ ಬರ್ತಾಯಿದೆ ಈ ಕಡೆ ಸೈಡ್ ನಿಂತ್ಕೊಂಡಿದ್ದೆ. ಪೊಲೀಸ್ ಎಲ್ಲ ಈ ಕಡೆ ಅಂದರೆ ಇಷ್ಟು
ಡ್ರೈನೇಜ್ ಇದೆಯಲ್ಲ, ಡ್ರೈನೇಜ್ ಮೇಲೆ ನಿಂತಿರಲಿಲ್ಲ, ಪಕ್ಕದಲ್ಲಿ ನಿಂತಿದ್ದೆ ಫುಟ್ಪಾತಲ್ಲಿ. ನಾನು ಬರೋವಾಗ ನಾನು ಆ ಫುಟ್ಪಾತ್ ಕಾಲಿಟ್ಟ ತಕ್ಷಣ ಮಾತಾಡ್ಕೊಂಡು ಮುಂದೆ ಬರ್ತಾನೆ ಬಡ್ಡಿ ಮಗ. ನಾನು ಯಾರು ಈ ಕಾಂಪೌಂಡನ್ನು ಮುರಿಯೋದು ಅಂತ ಯೋಚಿಸ್ತಾ ಇದ್ದೆ. ಈಗ ಸಾಕ್ಷಿ ಆಧಾರಗಳ ಸಮೇತ ಅವೇ ಸಿಕ್ಬಿದ್ದು. ಆ್ಯಕ್ಚುಲಿ ದನಕರುಗಳು ಗೇಟ್ ಮುರಿದಿರೋದಲ್ಲ, ಅವಕ್ಕೆ ಅಷ್ಟೊಂದು ಧೈರ್ಯ ಇರೋದಿಲ್ಲ. ದನ ಕಾಯೋವರು ಒಂದೇ ಓನರ್ಗಳು, ಅಂದರೆ ಆ ಪಾರ್ಕ್ ಒಳಗೆ ಈಸಿಯಾಗಿ ಹಸುಗಳು ಓಡಾಡಲಿ ಅನ್ನೋ ಕಾರಣಕ್ಕೋಸ್ಕರ, ದಾರಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇವ್ರುಗಳೇ ಅದನ್ನು ಮುರಿದಾಕಿರ್ತಾರೆ. ಇವ್ರುಗಳ ಕಾಂಪೌಂಡ್ ಎಲ್ಲ ಅಲ್ಲಿಂದನೂ ಮುರ್ಕೊಂಡ್ಬಂದಿರೋದು. ಸೊ ಅಲ್ಲಿಂದನೂ ಮುರಿದಿರೋದು ಇವರೇ. ನಾನು ಪಾರ್ಕ್ ಒಳಗೆ ಬಂದಾಗ ಅಲ್ಲಿ ಗೇಟ್ ಓಪನ್ ಮಾಡಿದಾರಲ್ಲ ಇವಾಗ, ಅಲ್ಲೇ ಮುರಿದಿದ್ರು ಫಸ್ಟು. ಅಲ್ಲಿ ಎಂಟ್ರೆನ್ಸ್ ಇತ್ತು. ಸೊ ಅಲ್ಲಿಂದ ಮುಂದಕ್ಕೆ ಸುಮಾರು ಜಾಗಗಳು ಬದಲಾದವು. ಪೂರ್ತಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಲಾಸ್ಟಲ್ಲಿ. ರೀಕನ್ಸ್ಟ್ರಕ್ಷನ್, ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಅಲ್ಲ, ರಿಪೇರಿ ಕಾರ್ಯ ಕಳೆದ ಬಾರಿ ದಸರಾ ಟೈಮಲ್ಲಿ. ಸೊ ಈಗ ಆಲ್ರೆಡಿ ಸುಮಾರು ದಿವಸಗಳು, ಅದು ಆ್ಯಕ್ಚುಲಿ ಸುಮಾರು ತಿಂಗಳಿಂದನೇ ಓಪನ್ ಇದೆ ಅದು. ನಾನು ಯಾರೋ ಕಾಲೇಜ್ ಹುಡುಗರು ಮಾಡ್ಕೊಂಡಿದ್ದಾವೆ ಅಂದ್ಕೊಂಡಿದ್ದೆ, ಯಾಕಂದರೆ ಕಾಲೇಜ್ ಹುಡುಗರು ಅಲ್ಲಿಂದನೇ ಓಡಾಡೋದು. ಸೊ ಇದು ದನ ಕಾಯುವವ್ರು ಮಾಡಿರೋದು. ಜೊತೆಗೆ ಅಲ್ಲಿ ಯಾರೋ ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರೆ, ಹತ್ರಕ್ಕೆ ಹೋದ್ಮೇಲೆ ಕವರ್ ಮಾಡ್ತೀನಿ. ಕತೆ ಹೊಡೆಯೋದು ಅಂದರೆ ಮೀಟಿಂಗ್ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರೋ ಅಲ್ಲಿ. ನಾನು ಮಲಗ್ತೀನಲ್ಲ ಆ ಜಾಗದಲ್ಲಿ, ವೀಡಿಯೋ ಕವರ್ ಮಾಡ್ತೀನಿ ಆಮೇಲಿಂದ. ಓಹೋ, ಇದು ಆರ್ಡಿನರಿ ಡಿಸ್ಕಷನ್ ಅಲ್ಲ, ಇದು ಫ್ಯಾಮಿಲಿ ಡಿಸ್ಕಷನು. ಇದನ್ನು ಕವರ್ ಮಾಡೋಕ್ಕಾಗಲ್ಲ ಬಿಡುಗರು. ಕತ್ಲೆ ಬರೋ ಮುಖ ಕಾಣಲ್ಲ ಒಟ್ಟಲ್ಲಿ. ಕಟ್ಟ ಪಂಚಾಯಿತಿ ಮನೆಯದು. ವಾಟರ್ ಬಾಟ್ಲ್ ಅಂತೀನಿ, ಜ್ಯೂಸ್ ಬಾಟ್ಲ್ ಇಟ್ಕೊಂಡು ಕೂತಿದ್ದಾರೆ. ನೋಡ್ರಪ್ಪ ಅಂತ. ಆ್ಯಕ್ಚುಲಿ ರಾಜಶೇಖರ ಇದು ಕೊಟ್ಟ ಜ್ಯೂಸ್ ಕೊಟ್ಟ ಒಂದು ಇದು ಏನು ಹೇಳೋದು, ಟೀ ಕಪ್ಪದು ಜ್ಯೂಸ್ ತರಕ್ಕೆ ಷಣ್ಮುಗಂ ಶಾಪವರು ಟೀ ಕೊಡ್ತಿರಲ್ಲ, ಅದರಲ್ಲೇ ಜ್ಯೂಸ್ ಕೊಟ್ಟ ಅಂತ ಹೇಳಿಲ್ವಾ. ಸೊ ಅದರ ರಿಲೇಟೆಡ್ ಇದು. ಇವರು ಮಧ್ಯೆ ಬಾಟ್ಲ್ ಇಟ್ಕೊಂಡೆ ಡಿಸ್ಕಷನ್ ಮಾಡ್ತಿದ್ದಾರೆ. ಏನು ಕತೆ ಅಂದರೆ, ಊರಿಗೆ ಹೋದ್ಮೇಲೆ ಹೆಂಗೆ ಪಂಚಾಯಿತಿ ಮಾಡ್ತಾರೆ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಬಹುಶಃ ಸ್ವಲ್ಪ ಕೊಡ್ತಾರೆ ದುಡ್ಡು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದೇ ಕೂರ್ಸಿಂಗ್ ಕಟ್ಟ ಪಂಚಾಯಿತಿ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ ನಿನಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಕ ಬಡ್ಡೆ ಅಥವಾ ಅಲ್ಕ ಸೋಳ ಮಕ್ಕಳು ತಂದು ಮಹೇಶ ಅಂತ. ಲ್ಯಾಪ್ಟಾಪ್ ತೊಗೊಳಕ್ಕೆ ದುಡ್ಡು ಕೊಡೋದು. ಆ್ಯಕ್ಚುಲಿ ಮೊಬೈಲಲ್ಲಿ ಲ್ಯಾಪ್ಟಾಪ್ ನೋಟಿಫಿಕೇಷನ್ ಮತ್ತು ಅಂದರೆ ಏನು ನೋಟಿಫಿಕೇಷನಪ್ಪ ಅಂದರೆ ಅಪ್ಡೇಟೆಡ್ ಲ್ಯಾಪ್ಟಾಪ್ ಇದು ಹಂಗೆ ಅಂದ್ಕೊಂಡು. ಅಲ್ಲಿ ಯಾವ ಬಡ್ಡೆಗಳು ಕಟ್ಟೆ ಪಂಚಾಯಿತಿ ಆದರೆ ಇಲ್ಲಿ ವರ್ಕೌಟ್ ಏರಿಯಾದಲ್ಲಿ ಇಬ್ಬರು ಹುಡುಗರು ಸೇರ್ಕೊಂಡಿದ್ದಾರೆ. ಎಲ್ಲ ಆಡಿಸ್ಕೊಂಡು ನಿಂತವ್ರು ಇವರು ಮಾತಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಮೊಬೈಲಲ್ಲಿ ಫೋಕಸ್ ಆಗೋದಿಲ್ಲ, ಶ್ಯಾಡೋಸ್ ಕಾಣುತ್ತೆ. ನೆರಳು ಅಲ್ಲ ಅದು, ಆ್ಯಕ್ಚುಲಿ ಕತ್ಲೆ ಕಾಣ್ತಾರೆ ಅಷ್ಟೆ, ಡಾರ್ಕ್. ರಾಶಿಕ ಕೊಟ್ಟಿದ್ದು ಜ್ಯೂಸ್ ಕುಡಿದ್ಮೇಲೆ ಹೊಟ್ಟೆ ಗುಳು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು, ಎದೆ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇದು ಏನೇಳೋದು ಬೇದಿ. ಸುಮಾರು ಸರಿ ಆಲ್ರೆಡಿ ಅಸಿಡಿಟಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಊಟ ಮಾಡಿದಾಗ ಸಮಸ್ಯೆ ಆಗ್ತಿತ್ತಲ್ಲ, ಅದನ್ನೆಲ್ಲ ಹೇಳಿದ್ದೀನಲ್ಲ, ಸೇಮ್ ಅಸಿಡಿಟಿ ಸಾಧ್ಯ ಆಗ್ತಾಯಿದೆ. ಒಂದು ಚೋಟ ಲೋಟದಲ್ಲಿ ಕೊಟ್ಟಿದ್ದೆ ಗುರು, ಒಂದು ಚೋಟ ಲೋಟದಲ್ಲಿ ಟೀ ಕುಡಿತೀನಿ ಬೆಳಗ್ಗೆ ಹೊತ್ತು ಅಷ್ಟಲ್ಲೇ ಜ್ಯೂಸ್ ಕೊಟ್ಟಿದ್ದು. ಅದು ಕುಡಿದ ನಂತರ ಹೊಟ್ಟೆ ಗುಳು ಅಂತ ಅಲ್ಲೇ ಒಂಚೂರು ತೇಕಾಯಿತು. ಇವಾಗ ಸುಮಾರು ಹೊತ್ತಾಯ್ತಲ್ಲ, ಅಲ್ಲಿ ಕತೆ ಹೊಡಿತಾ ಕೂತಿದ್ದಾರೆ, ಅವರು ಜ್ಯೂಸ್ ಬಾಟ್ಲ್ ಇಟ್ಕೊಂಡೇ ಕೂತಿದ್ದಾರೆ. ಹೆವಿ ಹೊಟ್ಟೆ ಗುಳು ಅಂತ ಇದೆ, ಊಸ್ಬಿಡ್ತಾ ಇದ್ದೀನಿ ಪುರ್ ಅಂತ. ಬಹುಶಃ ಸ್ವಲ್ಪ ಹೊತ್ತಲ್ಲಿ ಬೇದಿ ಎಲ್ಲ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಬನ್ನೂರಿಗೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾರೆ ಬಹುಶಃ. ನನ್ನ ಪ್ರಕಾರ ಮಳೆ ಬರ್ಬೋದು ಅಂದ್ಕೊಳ್ತೀನಿ. ಮೋಡ ಇದೆ, ನಕ್ಷತ್ರಗಳು ಆ ಕಡೆ ಕಾಣ್ತಾ ಇಲ್ಲ. ಇವರು ಸ್ವಲ್ಪ ಹೊತ್ತು ಕತೆ ಏನೋ ಸ್ಟ್ರಾಟಜಿ, ಇವತ್ತಿನ ಸ್ಟ್ರಾಟಜಿ ಇವಾಗ ನಡೀತಾರೋ ಸ್ಟ್ರಾಟಜಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಕತೆ ಹೊಡಿತಾ ಇದ್ದಾರಾ, ಇವ್ರು ಕಡಿಮೆ ಅಂದರೂ 8:30 ಗಂಟೆ ಕತೆ ಹೊಡಿತಾರೆ.
ಇವರಾದಮೇಲೆ ನೆಕ್ಸ್ಟ್ ಇಲ್ಲಿ ವರ್ಕೌಟ್ ಏರಿಯಾದಲ್ಲಿ ಸ್ವಲ್ಪ ಜನ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪುನಃ ಇದಾದಮೇಲೆ ನೆಕ್ಸ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಣ್ಣೆ ಹೊಡ್ಕೊಂಡು ಗಲಾಟೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಜೊತೆಗೆ ಇಲ್ಲಿ ಮಾಮೂಲಿ ಫೀಲ್ಡರ್ಸ್ಗಳಿದ್ದಾರಲ್ಲ ಪಾರ್ಕ್ ಒಳಗಡೆ, ಸೊ ಇವರು ಊಟ ಮಾಡಿಕೊಂಡು ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಲ್ಲಿ ಕಡಿಮೆ ಅಂದರೂ 12 ಗಂಟೆವರೆಗೆ ಟೈಮ್ ಪಾಸ್ ಮಾಡಿಸ್ತಾರೆ. ಅದು 12 ಗಂಟೆ ಆದಮೇಲೆ ಮಳೆ ಬರೋ ಸಾಧ್ಯತೆ ಇದೆ. ಮಳೆ ಬಂದಮೇಲೆ ಬೇರೆ ಏನಾದ್ರು ನೀವು ಸ್ನಾನ ಮಲಿಕೊಂಡು ನಿದ್ದೆ ಮಾಡೋಕ್ಕಾಗ್ಬಾರ್ದು, ಅದನ್ನ ಯಾರು ಮಾಡ್ತಾರೆ. ಜೊತೆಗೆ ಬೇದಿ ಮಾತ್ರೆ ಹಾಕಿರೋದ್ರಿಂದ ಬೆಳಗಾನ ನಾವು ಓಡಾಡಬೇಕಾಗಿ ಬರಬಹುದು. ಈಗಾಗಲೇ ನಂಬರ್ 2 ಹೋಗಂಗೆ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಈಗ ಮಧ್ಯಾಹ್ನ ಹೋಗಿದ್ದು ನಾನು. ಮಧ್ಯಾಹ್ನ ಊಟ ಆದಮೇಲೆ ಅರೌಂಡ್ 2 o'clock, ಕರೆಕ್ಟ್ ಅರೌಂಡ್ 2 o'clock ನಾನು ನಂಬರ್ 2 ಹೋಗಿದ್ದು. ಸೊ ಈಗ ಆಲ್ರೆಡಿ ಮತ್ತೆ ಹೋಗಂಗೆ ಆಗ್ತಾಯಿದೆ. ಸೊ ಅಂದರೆ ಬೇದಿನೇ ಅದು. ನಾನು ಹೇಳಿಲ್ವ, ಈಗ ಆಲ್ರೆಡಿ ಒಬ್ಬ ಹಾಜರು ಮಾತಾಡೋಕ್ಕೆ. ಮಾಮೂಲಿ ದೇವಸ್ಥಾನ ಇದು ಪಾರ್ಕಲ್ಲಿ ಉಳ್ಕೊಂಡಿರ್ತಾರಲ್ಲ, ಕುತ್ಕೊಂಡು ಊಟ ಮಾಡೋಕ್ಕೆ ಕತೆ ಹೊಡಿತಾರಲ್ಲ, ನಾನು ಈಗ ತಾನೇ ಹೇಳ್ತಾ ಇದ್ದೆ ನಡಿಬೋದು ಅಂತ. ಈಗ ಆಲ್ರೆಡಿ ಅದಕ್ಕೆಲ್ಲ ಸ್ಟೇಜು ರೆಡಿ ಆಗ್ತಾಯಿದೆ. ಒಬ್ಬ ಎಂಟ್ರಿ ಕೊಟ್ಟ. ಈಗ ಎಲ್ಲಿ ಕುತ್ಕೊಂತಾನೆ ಗೊತ್ತಾಗುತ್ತೆ. ಎಲ್ಲಿ ಕುತ್ಕೊತಾನೆ ನೋಡಿದ್ಬಿಟ್ರೆ ಮುಂದಿನ ಪ್ಲ್ಯಾನ್ ಏನು ಗೊತ್ತಾಗುತ್ತೆ. ಬಹುಶಃ ಈಗ ನಾನು ಏನು ಮಾಡೋದು ಬೆಟರ್ ಅಂದರೆ ವಾಪಸ್ ಹೋಗಿ ಮೊಬೈಲ್ ಚಾರ್ಜ್ ಮಾಡ್ಕೊಂಬರೋದು ಬೆಟರ್. ಯಾಕೆಂದರೆ ಮೊಬೈಲ್ 50% ಬ್ಯಾಟ್ರಿ ಇದೆ. ಸೊ ಇವರು ಬೆಳಗಾನ ಒಂದಲ್ಲ ಒಂದು ಸಮಸ್ಯೆ ಕೊಟ್ಟು ನನಗೆ ಎಚ್ಚರವಾಗಿರ್ತಾರೆ. ಸೊ ಹೀಗಾಗಿ ನಾನು ಮೊಬೈಲ್ ಚಾರ್ಜ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಮೊಬೈಲಲ್ಲಾದರೂ ಬೇರೆ ಏನಾದ್ರು ಕೆಲಸ ಕಾರ್ಯಗಳನ್ನಾರು ಮಾಡ್ಬೋದು. ಸೊ ಬ್ಯಾಕ್ ಟು ಸಿಡಿ ಬಸ್ ಸ್ಟ್ಯಾಂಡ್. ಇಲ್ಲೊಬ್ಬ ಬೊಗಳಾಡ್ತಾ ಇದ್ದಾನೆ ಫೋನಲ್ಲಿ, ಬೊಗಳ್ಕೊಂಡು ಸಾಯ್ತಾ ಇದ್ದಾನೆ. ಅಲ್ಲಿ ಎಳೆ ಮಕ್ಕಳ ಥರ ದಾಂದಡಿಯಗಳು ಎಳೆ ಮಕ್ಕಳ ಥರ ಉಯ್ಯಾಲೆ ಆಡ್ತಾ ಇದ್ದಾರೆ. ವಯಸ್ಸಾಗಿದೆ ಅವ್ರಿಗೆಲ್ಲ. ಇವ್ರದ್ದು ನಿಲ್ತಿಲ್ಲ ಇನ್ನು ಪಂಚಾಯತಿ. ಆ ಕಡೆ ನಾನು ಕುತ್ಕೊಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಫಿಲಪ್ ಆಗಿದ್ದಾರೆ. ಅಲ್ಲೊಬ್ಬ ಕೂತಿದ್ದಾನೆ ನೋಡಿ ಆ ಕಡೆ ಹಿಂದೆ. ನಾನೇ ಆ್ಯಕ್ಚುಲಿ ನಾನು ಬಂದಾಗ ಅಲ್ಲಿ ಖಾಲಿ ಇತ್ತು, ಹೋಗಲಿಲ್ಲ ನಾನು. ಯಾಕೆ ಹೋಗಲಿಲ್ಲ ಅಂದರೆ ಇಂಡಿಯಲ್ಲಿ ಕುತ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಹೋಗಿ ಪಾಸ್ ಆಗ್ತಿದ್ದಾರಲ್ಲ, ಆ ಥರ ಓಡಾಡ್ಕೊಂಡು ಮಾತಾಡ್ತಿರ್ತಾರೆ. ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ಆ ಕಡೆ ಹೋಗಲಿಲ್ಲ. ಸೊ ಈಗ ಏನಾದ್ರು ಹೊಟ್ಟೋಗ್ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗ ಆ ಜಾಗನ ಫಿಲಪ್ ಮಾಡ್ಕೊಂಡಿದ್ದಾರೆ. ಯಾಕೆ ಆ ಜಾಗ ಫಿಲಪ್ ಮಾಡ್ಕೊಂಡ್ರು ಅಂದರೆ ಇವರು ಜಾಸ್ತಿ ಜನ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಕಡೆಗೆ ಹೋಗ್ಬೋದು. ಅದಕ್ಕೋಸ್ಕರ ಫಸ್ಟ್ ಅದನ್ನು ಆ ಜಾಗ ಬ್ಲಾಕ್ ಮಾಡಿಕೊಂಡು ಚೆಸ್ ಗೇಮ್ ಇದ್ದ ಇದೊಂಥರ ಆ ಕಡೆ ಜಾಗ ಖಾಲಿ ಫಿಲ್ ಮಾಡಿಕೊಂಡು ಇಲ್ಲಿ ಜನನ ಸೇರಿಸ್ಬಿಟ್ಟು ಬೊಂಬಡೆ ಬಿಡಿಸ್ತಾ ಇದ್ದಾರೆ. ಎಂಥ ಕತೆ ಅಂದರೆ ನೋಡಿ, ಇಲ್ಲಪ್ಪ ಅವರು ಇಲ್ಲಿ ಹೆವಿ ಗೇಮರ್ಸು. ಇವರು ಹೆವಿ ಗೇಮರ್ಸ್ ಇಲ್ಲಿ ಬರ್ತಾ ಇದ್ದಾರಲ್ಲ, ಅವರು 3 ಜನ ಹೆವಿ ಗೇಮರ್ಸ್ಗಳು. ಈಗ ಇಲ್ಲಿ ಇವರು ದೇವಸ್ಥಾನ ಇಲ್ಲಿ ಕತೆ ಹೊಡಿತಾ ಕೂತಿದ್ದಾರಲ್ಲ, ಅವರು ಎದ್ದೋಗಿದ್ದು. ಇವರು ಇಲ್ಲಿದ್ದಾರೆ, ದೇವಸ್ಥಾನದ ಹತ್ರ ಇದ್ದಾರೆ ಅವರು. ಸೊ ಈ ಕಡೆ ಅವ್ರು ಹೋದರು ಮಾತಾಡಿಕೊಂಡು, ಈ ಕಡೆ ಹೆವಿ ಗೇಮರ್ಸ್ ಬಂದರು. ನಾ ಹೇಳಿಲ್ವಾ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿರ್ತಾರೆ ಇಲ್ಲಿ ಅಂತ. ಒಬ್ಬರು ಹೋದರು, ಇನ್ನೊಬ್ಬರು ಬಂದರು. ಇವರು ಗೇಮಿಂಗ್ ಆಡ್ಕೊಂಡು ಹೋಗೋಷ್ಟರಲ್ಲಿ ಊಟ ಮಾಡೋರು ಶುರು ಮಾಡ್ತಾರೆ. ಊಟ ಮಾಡೋರು ಮುಗಿಸಿದ ತಕ್ಷಣ ಅಲ್ಲಿ ಎಣ್ಣೆ ಹೊಡೆಯೋರು ಶುರು ಮಾಡ್ತಾರೆ. ಸೊ ಹಿಂಗೆ ಒಂದು ಸ್ಟೇಜ್ ಬೈ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಇನ್ನು ಲವರ್ಸ್ಗಳು ಯಾರೋ ಕಾಣ್ತಾ ಇಲ್ಲ, ಅದೇ ಆಶ್ಚರ್ಯ ಆಗ್ತಾವೆ. ಲವರ್ಸ್ಗಳಿಲ್ಲ, ಆದರೆ ಯಾರೋ ಹುಡುಗರು ಬಂದು ಇಲ್ಲಿ ಕತೆ ಹೊಡಿತಾ ಕೂತಿದ್ದಾರೆ. ಹೆವಿ ಗೇಮರ್ಸ್ ಆಗಮನ ಆಗ್ತಾಯಿದೆ. ಕುತ್ಕೊಂಬಿಟ್ರು ಇಲ್ಲಿ ಪಕ್ಕದಲ್ಲಿ. ರೈಟ್ ಸೈಡ್ ಹೋಗಿ ಲೆಫ್ಟ್ ಸೈಡ್ ಕುತ್ಕೊಂಬಿಟ್ರು. ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿಂದ ಬೇರೆ ಪಾಸ್ ಮಾಡೋಕೆ ಹೋಗ್ತಾನೆ ಒಬ್ಬ. ಅಲ್ಲಿ ದೂರ ಆಗುತ್ತೆ ಸ್ವಲ್ಪ ಕಂಪೇರ್ ಮಾಡಿದ್ರೆ. ಇವಾಗ ಇಲ್ಲಿ ಸ್ವಲ್ಪ ಹತ್ರ ಆಗುತ್ತೆ. ಇಲ್ಲಿಗಿಂತ ಒಂದು 4-5 ಹೆಜ್ಜೆ ಒಂದು ಸ್ವಲ್ಪ ಹತ್ರದಲ್ಲಿ ಕೂತಿದ್ದಾರೆ. ನಾನು ಆ್ಯಕ್ಚುಲಿ ಹಿಂಗೆ ಕೂತ್ಕೊಳ್ಳೋದು ಟೇಬಲ್ ಇರೋದು. ನಿನ್ನೆ ರೈಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡಿದ್ರು. ಸೊ ಅವರು 4-5 ಹೆಜ್ಜೆ ದೂರ ಇತ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಬಿಕಾಸ್ ಒಂದು 4-5 ಹೆಜ್ಜೆ ಹತ್ತಿರ ಬರ್ತಾರೆ ಅದಕ್ಕೆ. ಅಲ್ಲಿ ಹೆವಿ ಗೇಮರ್ಸ್ ಇದ್ದಾರೆ. ಇಲ್ಲಿ ಮಾಮೂಲಿ
ಆ್ಯಕ್ಚುಲಿ ನಾನೀಗ ಹೋಗ್ತಿರೋದು ಆಚೆ 2 ಗಾಡಿ ನಿಂತಿದೆ. ಆ 2ರಲ್ಲಿ ಒಂದು ಖಂಡಿತ ಹುಡುಗರದಾಗಿರೋ ಸಾಧ್ಯತೆ ಇದೆ. ಓಹೋ ಅದ್ಭುತ ಗುರು, ಎಷ್ಟು ಚೆನ್ನಾಗಿ ಕೂತಾರೆ. ಇಲ್ಲೊಬ್ಬ ಕೂತಾನೆ, ಅಲ್ಲೊಬ್ಬ ಕೂತಾನೆ. ಯಾಕೆ ಇಲ್ಲಿ ಬ್ಲಾಕ್ ಮಾಡ್ಕೊಂಡಿರೋದು ಅಂದರೆ ಇಲ್ಲಿ ಬಂದು ಬಳಿಕ ಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಅವರಿಬ್ಬರು ಒಂದೇ ದೋಸ್ತಿಗಳು, ದೂರ ಕೂತಾರೆ. ಪ್ರೇಮಿಗಳು ಜಗಳ ಮಾಡ್ಕೊಬಿಟ್ಟು ಫಿಲಮಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂತಾರಲ್ಲ, ಹಾಡು ಹೇಳ್ತಾರಲ್ಲ, ಹಾಗೆ ಬಡ್ಡತ್ತವ. ಇದು ಆ್ಯಕ್ಚುಲಿ ನೋಡಬೇಕು, ಈ ಗಾಡಿಗಳು 2 ಗಾಡಿ ನಂಬರ್ ಓದ್ತೀನಿ, 2 ಎನ್ಕ್ವೈರಿ ಮಾಡೋದ. ಆ ಹುಡುಗರು ಎಲ್ಲಿಯವರು ಅಂತ ಗೊತ್ತಾಗುತ್ತೆ. ಬೆಳಿಗ್ಗೆ ಹೊತ್ತು ಆ ಹುಡುಗರು ಕಣ್ಣು ಲೈಟ್ ಇದ್ದಾಗ ಕಾಣಲ್ಲ, ಅವ್ರು ಯಾವಾಗ ಎದ್ದೋಗ್ತಾರೋ ಗೊತ್ತಾಗಲ್ಲ. ಬರೀ ಹೆವಿ ಬುದ್ಧಿವಂತರು ಅವರು. ಆಕಿ ಕಡೆ ನಾನು ಡಿವಿಯೇಷನ್ ಮಾಡಿಬಿಟ್ಟು ಆಮೇಲೆ ಎದ್ದು ಹೊರಗ್ತಾರೆ. ಇದು KA09 KB 9137 ವಿಡಾ, KA55L 3788 ಗಾಡಿ. ಇದು ಹೋಂಡಾ ಆ್ಯಕ್ಟಿವಾ. ಈ 2ರಲ್ಲಿ ಒಂದು ಗಾಡಿ ಅವ್ರದ್ದಾಗಿರುತ್ತೆ, ಇನ್ನೊಂದು ಇಬ್ಬರು ಯಾರೋ ವಾಕಿಂಗ್ ಮಾಡ್ತಿದ್ದಾರೆ. ಇದು ಗಾಡಿ ಸೀಟ್ ಮೇಲೆಲ್ಲ ಬರೆ ಆಗಿರೋದು ನೋಡ್ರೆ ಇದು ಆ ಹುಡುಗರದೇ ಇರಬೇಕು. ಹೆವಿ ಗೇಮರ್ಸ್ದು ಹೋಂಡಾ ಆ್ಯಕ್ಟಿವ್ L 3788 ಹೋಂಡಾ ಆ್ಯಕ್ಟಿವ್ ಅವ್ರದ್ದು ಇರ್ಬೋದು. ನೋಡೋದು ಇದು ಎನ್ಕ್ವೈರಿ ಮಾಡುವ. 9 KB 9197. ಇವೇನು ಅಮಾಯಕರೇನಲ್ಲ ಬಿಡ. ಇಲ್ಲಿ ಯಾರೋ ಇಬ್ಬರು ಲೇಡೀಸು ವಾಕ್ ಮಾಡ್ತಿದ್ದಾರೆ, ಬಹುಶಃ ಅವ್ರದ್ದಿರಬೇಕು. ಇವರು ಬರ್ತಾರೆ, ಇವರೇನು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಏನು ಸಹಜ ತುಂಡಲ್ಲ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಲಗ್ತಾ ಇದ್ನಲ್ಲ ನಾನು, ಆವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇವರು. ಯಾಕೆ ಇವರು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು ಅಂದರೆ, ದೇವಸ್ಥಾನದ ಹತ್ರ ಮಲಗೋದು ಬಿಟ್ಬಿಟ್ಟು ಇಲ್ಲಿ ಹಾವೊಂದು ಏನೋ ಇತ್ತಲ್ಲ, ಅಲ್ಲಿ ಮಲಗ್ತಾ ಇದ್ದೆ. ಸೊ ಅಲ್ಲಿ ವಾಕಿಂಗ್ ಮಾಡೋ ನೆಪದಲ್ಲಿ ಮಾತಾಡೋದಕ್ಕೋಸ್ಕರ ವಾಕಿಂಗ್ ಸ್ಟಾರ್ಟ್ ಮಾಡ್ಬೋದು ಡೇಕ್ಲವರು. ಇಬ್ಬರು ಏನು ಸಾಚ ಏನಲ್ಲ, ಇಬ್ಬರದ್ದು ಒಂದಲ್ಲ ಒಂದು ಸಮಸ್ಯೆಗಳಿದೆ. ಇಬ್ಬರದ್ದು ಎನ್ಕ್ವೈರಿ ಗೊತ್ತಾಗುತ್ತೆ ಅವಾಗ. ಇದು ಸ್ಪೇಸ್ ಫಿಲ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಮಲ್ಕೊಬಿಡ್ತಾನೆ ಅಂತ ಅವಾಗ ಮುಂಚೆನೇ ಕೂತ್ಕೊಬಿಡೋದು, ಕಾಲ ಮೇಲೆ ಹಾಕ್ಕೊಂಡು. ಇದು ಅಷ್ಟೇ ಹಾಡು ಕೇಳ್ತಾ ಇರೋದು. ಅಲ್ಲಿ ಹೆವಿ ಗೇಮರ್ಸು 3 ಜನ ಬರ್ತಾರೆ ಕರೆಕ್ಟಾಗಿ. ಮಾತು ನಾನು ಆಗಲೇ ಗೆಸ್ ಮಾಡೆ. ಹೆವಿ ಗೇಮರ್ಸು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡಾಗಲೇ ಇಲ್ಲಿ ಯಾರೋ ಬರ್ತಾರೆ ರೈಟ್ ಹ್ಯಾಂಡ್ ಸೈಡ್ಗೆ ಅಂತ. ರೈಟ್ ಹ್ಯಾಂಡ್ ಸೈಡ್ಗೆ ಯಾರೋ ಹೆಂಗಸು ಹುಡುಗ ಒಬ್ಬ ಬಂದರು, ಇಬ್ಬರು ಮಾತಾಡೋದಕ್ಕೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೆವಿ ಗೇಮರ್ಸು, ರೈಟ್ ಹ್ಯಾಂಡ್ ಸೈಡಲ್ಲಿ ಯಾರೋ ಲವರ್ಸ್ ಎಲ್ಲ ವಯಸ್ಸಾಗಿದೆ, ಗಂಡ ಹೆಂಡ್ತಿರ್ಬೋದು, ಗೊತ್ತಿಲ್ಲ. ಯಾರೋ ಒಬ್ಬರು ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಪಾದಗಳು ತೋರಿಸ್ತಾ ಇದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಹೆವಿ ಗೇಮರ್ಸು ಮತ್ತು ಈಗ ಬಂದು ಕೂತ್ಕೊಂಡಲ್ಲ, ಅವರಿಬ್ಬರು ಪಾದ ತೋರಿಸ್ಕೊಂಡು ಊಟ ಮಾಡ್ತಿರೋದು. ಈಗ ಹೊಸ ಬಂದ್ರಲ್ಲ, ಅವ್ರು ಏನೋ ಕವರ್ಲಿ ತಿಂಡಿ ಗಿಂಡಿ ಎಲ್ಲ ಹಿಡ್ಕೊಂಬಂದಿದ್ದಾರೆ. ಸ್ನ್ಯಾಕ್ಸು, ಆಳು ಮುಳು, ಗೋಬಿ ಮಂಚೂರಿ, ಆ ಥರದ್ದೇನೋ. ಇದ್ರ ವಾಯ್ಸ್ ಕೇಳಿಸ್ಕೊಳ್ಳಿ. ನಾನು ಆಗಲೇ ಗೆಸ್ ಮಾಡಿದೆ ಹೆವಿ ಗೇಮರ್ಸ್ ಈ ಕಡೆ ಬಂದಾಗಲ್ಲ. ನನಗೆ ಫುಲ್ ತೇಕು ಬರ್ತಾ ಇದೆ, ಹೊಟ್ಟೆಲೆಲ್ಲ ಗುರುಬುರು ಅಂತ ಇದೆ. ಇವತ್ತು ನಿದ್ದೆ ಬರುತ್ತೋ ಬರಲ್ವ, ಬಹುಶಃ ಬೆಳಗಾನ ಬೇದಿಗಿದಿ ಆಗೋ ಸಾಧ್ಯತೆ ಇದೆ ನನಗೆ. ಸಿಕ್ಕಾಬಿಟ್ಟೆ ಮೇಲ್ಗಡೆಯಿಂದ ಗ್ಯಾಸ್ ಬರ್ತದೆ, ಕೆಳಗಡೆಯಿಂದಲೂ ಗ್ಯಾಸು. 2 ವಾಸನೆ, ಗಬ್ಬು ವಾಸನೆ ಹೊಡಿತಾಯಿದ್ದೀನಿ. ನಾನೇ ಗಬ್ಬು ವಾಸನೆ ಹೊಡಿತಾಯಿದ್ದೀನಿ ಹೇಳ್ಬೇಕಂದ್ರೆ. ಅಂದರೆ ಪುರ್ ಅಂತ ಊಸ್ಬಿಡ್ತಾಯಿದ್ದೀನಿ, ಫುಲ್ ವಾಸನೆ ಹೊಡಿತಾಯಿದೆ.